Hello everyone, myself Anil Kumar. Welcome you all for online LMS classes from Department of Collegiate and Technical Education. So ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡ್ತೀನಿ. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಸಮಗ್ರ ಕಲಿಕಾ ನಿರ್ವಹಣಾ ವ್ಯವಸ್ಥೆಯ ಆನ್ಲೈನ್ ಕ್ಲಾಸಸ್. ಸೊ ನಾವು ಮೊದಲನೇ ಸೆಷನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಸೆಷನ್ ಕೂಡ ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ನ 2ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಸೆಷನಲ್ಲಿ ಇಂಟ್ರೊಡಕ್ಷನ್ ಅನ್ನೋ ಯೂನಿಟ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಇಂಟ್ರೊಡಕ್ಷನ್ ಯೂನಿಟ್ದು ಮೊದಲನೇ ಸೆಷನ್ ಆಲ್ರೆಡಿ ಕಲ್ತಿದ್ದೀವಿ. ಸೊ ಅದರದ್ದು 2ನೇ ಸೆಷನ್ ಇದು. ಸೊ ಇದು ಬೇಸಿಕ್ ಸರ್ವೇಯಿಂಗ್ ಅನ್ನೋ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಅದರದ್ದು ಕೋಡ್ 20CE22P ಆಗಿರುತ್ತೆ. ಇದು ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಸ್ಟೂಡೆಂಟ್ಸಿಗೆ ಆಗಿರುತ್ತೆ. ಸೊ ನಾವು ಇದನ್ನು ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ಲೆಟ್ ಅಸ್ ರೀಕಾಲ್ ದ ಪ್ರೀವಿಯಸ್ ಸೆಷನ್ ಕಂಟೆಂಟ್ಸ್. ಅಂದರೆ ನಾವು ಹೋದ ಸೆಷನಲ್ಲಿ ಏನೇನು ಕಲ್ತ್ವಿ ಅನ್ನೋದನ್ನು ಒಂದು ಸಣ್ಣ ರೀಕಾಲ್ ಮಾಡೋಣ. ಏನೇನು ಕಲ್ತ್ವಿ, ಸೊ ಡೆಫಿನಿಷನ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಪರ್ಪಸ್ನ ಕಲ್ತ್ವಿ. ಅಂದರೆ ವಾಟ್ ಈಸ್ ಸರ್ವೇಯಿಂಗ್ ಅನ್ನೋದನ್ನು ಕಲ್ತ್ವಿ. ಸೊ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಅಂತಂದರೆ ಅದರ ಉದ್ದೇಶಗಳೇನು ಅನ್ನೋದು ಕಲ್ತ್ವಿ. ಮತ್ತು ವಾಟ್ ಆರ್ ದ ಪರ್ಪಸ್ ಆಫ್ ಸರ್ವೇಯಿಂಗ್, ಸೊ ಅದು ಏನು ಕಾರಣಕ್ಕೋಸ್ಕರ ಸರ್ವೇಯಿಂಗ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾವು ಕಲ್ತ್ವಿ. ಏನು ಸರ್ವೇಯಿಂಗ್ ಅಂತಂದರೆ, ಸೊ ಇಟ್ ಈಸ್ ಅನ್ ಆರ್ಟ್ ಆಫ್ ಡಿಟರ್ಮೈನಿಂಗ್ ರಿಲೇಟಿವ್ ಪೊಸಿಷನ್ಸ್ ಆಫ್ ಪಾಯಿಂಟ್ಸ್ ಆನ್ ದ ಸರ್ಫೇಸ್ ಆಫ್ ವರ್ಕ್, ಬಿಲೋ ದ ಸರ್ಫೇಸ್ ಆಫ್ ವರ್ಕ್ ಆರ್ ಅಬೋವ್ ದ ಸರ್ಫೇಸ್ ಆಫ್ ವರ್ಕ್. ಸೊ ಇದೊಂದು ಡೆಫಿನೇಷನ್ ಆಗಿರುತ್ತೆ. ಇದನ್ನು ನೀವು ಲಾಂಗ್ ಟರ್ಮ್ ಜ್ಞಾಪಕ ಇಟ್ಕೋಬೇಕು. ಸೊ ಬೀಯಿಂಗ್ ಎ ಸಿವಿಲ್ ಇಂಜಿನಿಯರ್ ಯು ಶುಡ್ ಅವೇರ್ ದ ಡೆಫಿನೇಷನ್ ಆಫ್ ಸರ್ವೇಯಿಂಗ್. ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಮತ್ತು ಪರ್ಪಸ್ ಎರಡೂ ಒಂದೇ ಡೆಫಿನೇಷನ್ ಕೊಡುತ್ತೆ. ಸೊ ಯಾವ ಉದ್ದೇಶಕ್ಕೆ ಮಾಡ್ತೀವಿ, ಯಾವ ಕಾರಣಕ್ಕೆ ಮಾಡ್ತೀವಿ ಅಂತೇಳಿ. ಸೊ ಪ್ಲ್ಯಾನ್ಸ್ನ ಮತ್ತು ಮ್ಯಾಪ್ಸ್ನ ಪ್ರಿಪೇರ್ ಮಾಡ್ಲಿಕ್ಕೆ ಮಾಡ್ತೀವಿ. ಆಮೇಲೆ ಅದರದ್ದು ಪೊಸಿಷನ್, ರಿಲೇಟಿವ್ ಆಬ್ಜೆಕ್ಟ್, ಯಾವುದೇ ಆಬ್ಜೆಕ್ಟ್ಸ್ದು ರಿಲೇಟಿವ್ ಪೊಸಿಷನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಸರ್ವೆ ಮಾಡ್ತೀವಿ. ಈ ಥರ ವಿ ಹ್ಯಾವ್ ಡಿಸ್ಕಸ್ ಸಮ್ 5-6 ಪಾಯಿಂಟ್ಸ್ ಇನ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪರ್ಪಸ್ ಆಫ್ ಸರ್ವೇಯಿಂಗ್. ಸೊ ನೆಕ್ಸ್ಟ್ ಏನು ಡಿಸ್ಕಸ್ ಮಾಡಿದ್ವಿ, ಪ್ರೈಮರಿ ಡಿವಿಷನ್ಸ್ ಆಫ್ ಸರ್ವೇಯಿಂಗ್. ಅಂತಂದರೆ ಏನು ಪ್ರೈಮರಿ ಡಿವಿಷನ್ಸು? ಸೊ 2 ಥರ ಡಿವಿಷನ್ ಮಾಡ್ತೀವಿ. ಒಂದು ಪ್ಲೇನ್ ಸರ್ವೇಯಿಂಗ್ ಮತ್ತು ಒಂದು ಜಿಯೋಡೆಟಿಕ್ ಸರ್ವೇಯಿಂಗ್. ಏನು ಪ್ಲೇನ್ ಸರ್ವೇಯಿಂಗ್ ಅಂತಂದರೆ, ನಾವು ಯಾವುದೇ ಸರ್ವೆ ವರ್ಕ್ನ ಕಂಡಕ್ಟ್ ಮಾಡಿದ್ರೂ ನಮ್ಮ ಅರ್ತ್ ಸರ್ಫೇಸು ಪ್ಲೇನ್ ಆಗಿದೆ, ಹಾರಿಜಾಂಟಲ್ ಆಗಿದೆ ಅಂತೇಳಿ ಅಸ್ಯೂಮ್ ಮಾಡ್ಕೊಂಡು ಮಾಡೋವಂಥ ಸರ್ವೇಯಿಂಗ್ ವರ್ಕ್ಸ್ನ ಪ್ಲೇನ್ ಸರ್ವೇಯಿಂಗ್ ಅಂತ ಕರಿತೀವಿ. ವೆರಸ್ ಜಿಯೋಡೆಟಿಕ್ ಸರ್ವೇಯಿಂಗ್ ಅಂತಂದರೆ ನಾವು ಯಾವುದೇ ಸರ್ವೆ ವರ್ಕ್ನ ಮಾಡಬೇಕಾದ್ರೆ ನಮ್ಮ ಅರ್ತ್ ಸರ್ಫೇಸು ಕರ್ವ್ ಆಗಿದೆ, ಸೊ ಆ್ಯಸ್ ಇಟ್ ಈಸ್, ನಾವು ಮ್ಯಾಪ್ಸಲ್ಲೆಲ್ಲ ನೋಡ್ತೀವಲ್ಲ, ಸೊ ಗೋಳಾಕಾರದಲ್ಲಿದೆ ಅಂತ ಅಸ್ಯೂಮ್ ಮಾಡ್ಕೊಂಡು ಮಾಡಿದ್ರೆ ಅದು ಜಿಯೋಡೆಟಿಕ್ ಸರ್ವೇಯಿಂಗ್ ಆಗುತ್ತೆ. ಸೊ ಇದು ಪ್ರೈಮರಿ ಡಿವಿಷನ್ಸ್ ಆಗಿದೆ. ನೆಕ್ಸ್ಟು ಕ್ಲಾಸಿಫಿಕೇಷನ್ಸ್ ಬೇಸ್ಡ್ ಆನ್ ಡಿಫ್ರೆಂಟ್ ಪಾಯಿಂಟ್ಸ್ ಮೇಲೆ ಡಿಸ್ಕಸ್ ಮಾಡಿದ್ವಿ. ಮೊದಲನೇದು ನೇಚರ್ ಆಫ್ ಫೀಲ್ಡ್ ಮೇಲೆ ಸುಮಾರು ಟೈಪ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಲೈಕ್ ಲ್ಯಾಂಡ್ ಸರ್ವೇಯಿಂಗ್ನ, ಆಸ್ಟ್ರೋನಾಮಿಕಲ್ ಸರ್ವೇಯಿಂಗ್ನ, ಕ್ಯಾಡಸ್ಟ್ರಲ್ ಸರ್ವೇಯಿಂಗ್ನ, ಸೊ ಈ ಥರ ಆಸ್ಟ್ರಾಲಜಿಕಲ್ ಸರ್ವೇಯಿಂಗ್ನ, ಈ ಥರ ಸುಮಾರು ಟೈಪ್ಸ್ನ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಆಬ್ಜೆಕ್ಟ್ಸ್ ಆರ್ ಪರ್ಪಸ್ ಆಫ್ ಸರ್ವೇಯಿಂಗ್, ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ ನಾವು. ಮಿಲಿಟರಿ ಸರ್ವೆ ಆಗಿರ್ಬೋದು, ಇಂಜಿನಿಯರಿಂಗ್ ಸರ್ವೆ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಟೈಪ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ಸೆಷನ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತೀವಿ, ಸೊ ಅದಕ್ಕೆ ಏನಂತ ಕರೀತಾರೆ ಅಂತೇಳಿ. ಸೊ ಚೈನ್ ಸರ್ವೇಯಿಂಗ್ ಅಂತಂದರೆ ಏನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕಾಂಪಾಸ್ ವಿ ಹ್ಯಾವ್ ಡಿಸ್ಕಸ್ಡ್, ವೇರ್ ಆಂಗ್ಯುಲರ್ ಮೆಜರ್ಮೆಂಟ್ಸ್ ಆರ್ ಮೇಡ್ ಆ್ಯಂಡ್ ಥಿಯೋಡಲೈಟ್ಸ್ ಆರ್ ಡಿಸ್ಕಸ್ಡ್. ಪ್ಲೇನ್ ಟೇಬಲ್ ಸರ್ವೇಯಿಂಗ್ ವಿ ಹ್ಯಾವ್ ಡಿಸ್ಕಸ್ಡ್, ಟೇಕ್ಯೋಮೆಟ್ರಿ ವಿ ಹ್ಯಾವ್ ಡಿಸ್ಕಸ್ಡ್ ಆ್ಯಂಡ್ ಆಲ್ಸೋ ಟೋಟಲ್ ಸ್ಟೇಷನರಿ. ಸೊ ಇದೆಲ್ಲ ಟೈಪ್ಸು ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಅಂಡರ್ ಅಲ್ಲಿ ಬರುತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಟಾಪಿಕ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ಸೆಷನ್. ನಾವು ಲಾಸ್ಟ್ ಸೆಷನಲ್ಲಿ ಇದೆಲ್ಲ ಟಾಪಿಕ್ಸ್ನ ನಾವು ಡಿಸ್ಕಸ್ ಮಾಡಿರ್ತೀವಿ. ಸೊ ನಾವು ಈ ಸೆಷನಲ್ಲಿ ನಾವು ಏನೇನು ಕಲಿತೀವಿ, ವಾಟ್ ಆರ್ ದಿ ಟೇಬಲ್ ಆಫ್ ಕಂಟೆಂಟ್ಸ್, ನಾವು ಲೆಟ್ ಅಸ್ ಸಿ. ಏನು ಟೇಬಲ್ ಆಫ್ ಕಂಟೆಂಟು? ಮೊದಲನೇದು ಪ್ರಿನ್ಸಿಪಲ್ಸ್ ಆಫ್ ಸರ್ವೇಯಿಂಗ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂಗಂದರೆ ನಾವು ಯಾವುದೇ ಸರ್ವೆ ಕೆಲಸ ಮಾಡಿದ್ರೂ ಯು ನೀಡ್ ಟು ಫಾಲೋ ಸಮ್ ಪ್ರಿನ್ಸಿಪಲ್. ಸೊ ಒಂದು ತತ್ವನ ನಾವು ಫಾಲೋ ಮಾಡಬೇಕಾಗುತ್ತೆ. ಏನು ಪ್ರಿನ್ಸಿಪಲ್ ಅಂತಂದರೆ, ಯಾವುದೇ ಸರ್ವೆ ವರ್ಕ್ ಮಾಡಲಿ, ಎನಿ ಟೈಪ್ ಆಫ್ ಸರ್ವೆ, ಸೊ ನೀವು ಇನ್ ಫ್ಯೂಚರ್ ಸಿವಿಲ್ ಇಂಜಿನಿಯರ್ಸ್ ಆದಮೇಲೆ ನೀವು ಸರ್ವೆ ಮಾಡಬೇಕು ಅಂದರೆ ನಿಮಗೆ ಪ್ರಿನ್ಸಿಪಲ್ಸ್ ಗೊತ್ತಿರಬೇಕು. ಏನು ಅಂತೇಳಿ ಅದನ್ನು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಯೂನಿಟ್ಸ್, ಮೆಷರ್ಮೆಂಟ್ಸ್ ಆ್ಯಂಡ್ ಇಟ್ಸ್ ಕನ್ವರ್ಷನ್ಸ್. ಸೊ ಯೂನಿಟ್ಸ್ನ ನೀವು ಆಲ್ರೆಡಿ ನಿಮ್ಮ ಸ್ಕೂಲಲ್ಲಿ ಕಲ್ತಿರ್ತೀರ. ಇಫ್ ಯು ಆರ್ PUC ಮುಗಿಸಿದ್ರೆ ನೀವು ಫಿಸಿಕ್ಸಲ್ಲಿ ಕಲ್ತಿರ್ತೀರ, ಮ್ಯಾಥಮೆಟಿಕ್ಸಲ್ಲಿ ಕೂಡ ಇರುತ್ತೆ. ಸೊ ಏನು ಯೂನಿಟ್ಟು? ಸೊ 1 ಲೀಟರ್ ಹಾಲ್ ಅಂತ ಕರಿತೀವಿ ನಾವು, 1 kg ಹಾಲು ಅಂತ ಕರೆಯೋದು. ಸೊ ದಟ್ ಈಸ್ ಲೀಟರ್ ಇಸ್ ದಿ ಯೂನಿಟ್ ಆಫ್ ಎನಿ ಲಿಕ್ವಿಡ್ ಐಟಮ್. ಸೊ ಆ ಥರ ನಾವು ಡಿಫ್ರೆಂಟ್ ಯೂನಿಟ್ಸ್ನ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಸೊ ಆಮೇಲೆ ಮೆಜರ್ಮೆಂಟ್ಸ್ನ ಹೇಗೆ ಮಾಡಬೇಕು, ಸೊ ಅದನ್ನು ಕಲಿಯೋಣ. ನೆಕ್ಸ್ಟ್ ಆನ್ ಇಟ್ಸ್ ಕನ್ವರ್ಷನ್ಸ್ ಹೇಗೆ. ಸೊ 1 ಕಿಲೋಮೀಟ್ರಿಗೆ ಎಷ್ಟು ಮೀಟರು, ಸೊ 1 ಕ್ಯೂಬಿಕ್ ಫೀಟಿಗೆ ಎಷ್ಟು ಫೀಟು, ಸೊ 1 ಕ್ಯೂಬಿಕ್ ಮೀಟ್ರಿಗೆ ಎಷ್ಟು ಮೀಟರ್ಸು. ಸೊ ಈ ಥರ ಕನ್ವರ್ಷನ್ಸ್ನ ಕೂಡ ನಾವು ಈ ಒಂದು ಸೆಷನ್ಸಲ್ಲಿ ಕಲಿಯೋಣ. ನೆಕ್ಸ್ಟ್ ಎರರ್ಸ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಆಕ್ಸಿಡೆಂಟಲ್ಸ್. ಅಂದರೆ ಎರರ್ಸ್ ಅಂತಂದರೆ ಏನು? ಮಿಸ್ಟೇಕ್ಸ್. ಸರ್ವೆ ಮಾಡಬೇಕಾದ್ರೆ ನಾವು ಮಿಸ್ಟೇಕ್ಸ್ ಮಾಡ್ತೀವಿ. ಸೊ
ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಡೆಫಿನೆಟ್ಲಿ ದೇರ್ ಆರ್ ಚಾನ್ಸಸ್ ಆಫ್ ಮಿಸ್ಟೇಕ್ಸ್, ಎರರ್ಸ್ನ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ದಿ ಸಿಸ್ಟಮ್ಯಾಟಿಕ್ ಎರರ್ಸ್ ಅಂತಂದರೆ ಏನು, ಆಕ್ಸಿಡೆಂಟಲ್ ಅಂದರೆ ಬೈ ಮಿಸ್ಸಾಗಿ ಆಗುವಂಥ ಎರರ್ಸ್ ಯಾವ್ಯಾವುದು ಅನ್ನೋದನ್ನು ಕಲಿತೀವಿ. ಸೊ ಮೊದಲನೇದಾಗಿ ಲೆಟ್ ಅಸ್ ಸಿ fundamental principles upon which the various methods of plain survey are based on. So this is very important, my dear students. So you have to make a note of it. So principles, ಸುಮಾರು ಕ್ವಶನ್ ಪೇಪರ್ಸ್ ಅಲ್ಲಿ ಕೇಳಿದ್ದಾರೆ, ಸುಮಾರು ಎಕ್ಸಾಂಪಲ್ಸ್ ಅಲ್ಲಿ ರಿಪೀಟ್ ಆಗಿದೆ. ಇಫ್ ಯು ವಾಂಟ್ ಯು ಕ್ಯಾನ್ ರೆಫರ್ ಪ್ರೀವಿಯಸ್ 5 years ಕ್ವಶನ್ ಪೇಪರ್ಸ್ನ ನೀವು ತೆಗೆದು ನೋಡಿದ್ರೆ ಐ ಪ್ರಾಮಿಸ್ ಯು ಡೆಫಿನೆಟ್ಲಿ 2 to 3 ಕ್ವಶನ್ ಪೇಪರ್ಸಲ್ಲಿ ಈ ಕ್ವಶನ್ನು ಬಂದೇ ಇರುತ್ತೆ. ಸೊ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಸರ್ವೇಯಿಂಗ್ ಏನು ಅನ್ನೋದನ್ನು ನೀವು ತುಂಬ ಇಂಪಾರ್ಟೆಂಟ್ ಟಾಪಿಕ್ ನೋಟ್ ಮಾಡ್ಕೋಬೇಕಾಗುತ್ತೆ. ಏನದು, ಯಾವ ಪ್ರಿನ್ಸಿಪಲ್ ಮೇಲೆ ನಾವು ಸರ್ವೆ ವರ್ಕ್ನ ಮಾಡಬೇಕು. ಆ್ಯಸ್ ಅ ಸಿವಿಲ್ ಇಂಜಿನಿಯರ್ ನಾವು ಯಾವುದೇ ಸರ್ವೆ ಕೆಲಸ ಮಾಡಬೇಕು ಅಂದರೆ ನಮ್ಮ ತಲೆಯಲ್ಲಿ ಫಸ್ಟ್ ಸರ್ವೇಯಿಂಗ್ ಪ್ರಿನ್ಸಿಪಲ್ ಏನಿರಬೇಕು ಅನ್ನೋದನ್ನು ಈ ಒಂದು ಸ್ಲೈಡಲ್ಲಿ ನಾವು ಕಲಿತೀವಿ. ಏನು ಮೊದಲನೇದು ನೋಟ್ ಮಾಡ್ಕೊಳ್ಳಿ, ಲೊಕೇಶನ್ ಆಫ್ ಪಾಯಿಂಟ್ ಬೈ ಮೆಜರಿಂಗ್ ಅಟ್ಲೀಸ್ಟ್ ಬೈ 2 points ಆಫ್ ರೆಫರೆನ್ಸ್. ಅಂದರೆ ಯಾವುದೇ ಒಂದು ಪಾಯಿಂಟನ್ನು ನಾವು ಸರ್ವೆ ಮಾಡಬೇಕಾದ್ರೆ ಲೊಕೇಟ್ ಮಾಡಿದ್ವಿ ಅಂದರೆ ಅದಕ್ಕೆ ಸುಮ್ಮನೆ ಒಂದು ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್ ನಾನು ಇಲ್ಲಿ ಇಟ್ಬಿಟ್ಟು ಇದ್ರ ಲೆವೆಲ್ ಎಷ್ಟು, ಇದರ ಡಿಸ್ಟೆನ್ಸ್ ಎಷ್ಟು, ಇದ್ರ ಆ್ಯಂಗಲ್ ಎಷ್ಟು ಅಂತೇಳಿ ಮೆಜರ್ ಮಾಡಿ ನೋಟ್ ಮಾಡ್ಕೊಂಡು ಹೊರಟೋಗ್ಬಿಡೋದಲ್ಲ. ಸೊ ಆ ಒಂದು ಪಾಯಿಂಟ್ನ ಯಾವುದಾದ್ರೂ 2 ಪರ್ಮನೆಂಟ್ ರೆಫರೆನ್ಸ್ ಪಾಯಿಂಟ್ಸಿಂದ ನಾವು ಡಿಸ್ಟೆನ್ಸು ಮತ್ತು ಡೈರೆಕ್ಷನ್ ಮತ್ತು ಎಲಿವೇಶನ್ ಇದು 3ರಲ್ಲಿ ಯಾವುದಾದ್ರು 2ರಿಂದಾದರೂ ರೆಫರೆನ್ಸ್ನ ತಗೋಬೇಕಾಗುತ್ತೆ. ಹೇಗೆ ಪರ್ಮನೆಂಟ್ ಆಬ್ಜೆಕ್ಟ್ಸ್ ಲೈಕ್ ಏನು ಪರ್ಮನೆಂಟ್ ಆಬ್ಜೆಕ್ಟ್ಸ್ ಅಂತಂದರೆ ನಾವು ಇವತ್ತು ಬಿಟ್ಟು ನಾಳೆ ಬಿಟ್ಟು ಇನ್ನು 2 months ಬಿಟ್ಟು 3 months ಬಿಟ್ಟು 6 months 1 year ಬಿಟ್ಟು ಬಂದರೂ ಕೂಡ ಅದು ಡಿಸ್ಟರ್ಬ್ ಆಗದೇ ಇರೋವಂಥದ್ದು. ಸೊ ಅದನ್ನು ನಾವು ರೀಲೊಕೇಟ್ ಆಗದೇ ಇರೋವಂಥ ಆಬ್ಜೆಕ್ಟ್ಸ್ ನಾವೇನು ಕರಿತೀವಿ, ಪರ್ಮನೆಂಟ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಇಸ್ ಅ ಪರ್ಮನೆಂಟ್ ಆಬ್ಜೆಕ್ಟ್, ಡು ಯು ಅಗ್ರಿ? ಎಸ್. ಸೊ ಬಿಲ್ಡಿಂಗ್ ಅನ್ನೋದು ಪರ್ಮನೆಂಟ್ ಆಬ್ಜೆಕ್ಟ್ ತಾನೆ. ಸೊ ನಾವು ಇನ್ನು 6 ತಿಂಗಳು ವರ್ಷ ಬಿಟ್ಟು ಬಂದರೂ ಕೂಡ ಅದಲ್ಲೇ ಇರುತ್ತೆ. ಇನ್ ಸ್ಪೆಷಲ್ ಕೇಸಸ್ ಯಾವುದೋ ತುಂಬ ಹಳೆ ಬಿಲ್ಡಿಂಗ್ ಇತ್ತು, ಅಲ್ಲಿ ಇನ್ನೊಂದು ಯಾವುದೋ ಹೊಸ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋ ಒಂದು ಕಂಡೀಷನಲ್ಲಿ ಬಿಟ್ಟರೆ ಯೂಶ್ವಲಿ ಬಿಲ್ಡಿಂಗ್ ಈಸ್ ಅ ಪರ್ಮನೆಂಟ್ ಆಬ್ಜೆಕ್ಟ್. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಪೋಲ್ ಈಸ್ ಅ ಪರ್ಮನೆಂಟ್ ಆಬ್ಜೆಕ್ಟ್, ಎ ಕಲ್ವರ್ಟ್ ಈಸ್ ಅ ಪರ್ಮನೆಂಟ್ ಆಬ್ಜೆಕ್ಟ್, ಎ ಬ್ರಿಡ್ಜ್ ಈಸ್ ಎ ಪರ್ಮನೆಂಟ್ ಆಬ್ಜೆಕ್ಟ್, ಎ ರೈಲ್ವೆ ಸ್ಟೇಷನ್ ಈಸ್ ಎ ಪರ್ಮನೆಂಟ್ ಆಬ್ಜೆಕ್ಟ್, ಬಸ್ ಸ್ಟ್ಯಾಂಡ್ ಈಸ್ ಎ ಪರ್ಮನೆಂಟ್ ಆಬ್ಜೆಕ್ಟ್. ಈ ಥರ ನಿಯರೆಸ್ಟ್ ನಾವು ಯಾವುದೇ ಒಂದು ಸರ್ವೆ ಮಾಡಬೇಕಾದ್ರೂ ಆ ಸರ್ವೆ ಮಾಡುವಂಥ ಪಾಯಿಂಟ್ಸ್ನ ಅಟ್ಲೀಸ್ಟ್ 2 ಪಾಯಿಂಟಿಂದ ನಾವು ರೆಫರೆನ್ಸ್ನ ತಗೋಬೇಕು. ಸೊ ನೀವು 2 ಮಾಡಬೇಕು ಅಂತಲ್ಲ, 3ರಿಂದ ತಗೋಬೋದು, 4, 5 ಎಷ್ಟು ಸಾಧ್ಯನೋ ಅಷ್ಟು ತಗೋಬೋದು. ಬಟ್ ಮಿನಿಮಮ್ 2 ಪಾಯಿಂಟ್ಸಿಂದ ರೆಫರೆನ್ಸ್ನ ತಗೋಬೇಕು. ಏನು ಹಂಗಂತಂದರೆ, ಸೊ ಇಲ್ಲೊಂದು ಪಾಯಿಂಟ್ನ ನಾನು ಸರ್ವೆ ಮಾಡ್ತಿದ್ದೀನಿ ಅಂದರೆ ಅದು ಇಲ್ಲಿ ಹತ್ತಿರದಲ್ಲಿರುವಂಥ ಬಿಲ್ಡಿಂಗಿಂದ ಎಷ್ಟು ದೂರದಲ್ಲಿದೆ, ಎಷ್ಟು ಆ್ಯಂಗಲಲ್ಲಿದೆ, ಎಷ್ಟು ಬೇರಿಂಗ್ ಇದೆ ಅದಕ್ಕೆ ಅಂತ ಮೊದಲನೇದು. ಇನ್ನೊಂದು ಯಾವುದೋ ಒಂದು ಕಲ್ವರ್ಟ್ ಇತ್ತು ಅಂತಂದರೆ ಅಲ್ಲಿಂದ ಎಷ್ಟು ದೂರದಲ್ಲಿದೆ, ಎಷ್ಟು ಹೈಟಲ್ಲಿದೆ, ಎಷ್ಟು ಬೇರಿಂಗ್ ಇದೆ, ಎಷ್ಟು ಆ್ಯಂಗಲ್ ಇದೆ ಅನ್ನೋದನ್ನು ಮೆಜರ್ ಮಾಡಬೇಕು. ಈ ಪ್ರಿನ್ಸಿಪಲ್ ನೀವು ಯಾವುದೇ ಸರ್ವೆ ವರ್ಕ್ ಮಾಡಬೇಕಾದ್ರೂ ಯು ಶುಡ್ ಟೇಕ್ ಕೇರ್. ಸೊ ನಾವು ಯಾವ ಸರ್ವೆ ಮಾಡಬೇಕಾದ್ರೆ ಲೊಕೇಶನ್ ಆಫ್ ಎ ಪಾಯಿಂಟ್ ಬೈ ಮೆಜರಿಂಗ್ ಅಟ್ಲೀಸ್ಟ್ ಬೈ 2 points ಆಫ್ ರೆಫರೆನ್ಸ್. ಸೊ ಇದಕ್ಕೆ ಎಕ್ಸಾಂಪಲ್ಸ್ ವಿತ್ ಎಕ್ಸಾಂಪಲ್ಸ್ ವಿಲ್ ಡಿಸ್ಕಸ್ ಲೇಟರ್ ಮುಂದಿನ ಸ್ಲೈಡ್ಸಲ್ಲಿ. 2ನೇ ಪ್ರಿನ್ಸಿಪಲ್, 2 ಪ್ರಿನ್ಸಿಪಲ್ ಇರೋ ಸರ್ವೆಗೆ. 2ನೇದು ಏನು ಅಂದರೆ ವರ್ಕಿಂಗ್ ಫ್ರಮ್ ಹೋಲ್ ಟು ಪಾರ್ಟ್ ಅಂತಂದರೆ, ನಾವು ವರ್ಕಿಂಗ್ ಫ್ರಮ್ ಹೋಲ್ ಟು ಪಾರ್ಟ್ ಅಂತಂದರೆ ಸರ್ವೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಎಂಟೈರ್ ಪ್ರಾಜೆಕ್ಟ್ದು ಹೋಲ್ ಸರ್ವೆ ಮೊದಲು ನಾವು ತಲೆಯಲ್ಲಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಒಂದು 10 acres ನೀವು ಯಾವುದೋ ಒಂದು ಲೇಔಟ್ನ ಮಾಡಬೇಕು ಅಂತ ಅನ್ಕೋತಿರ್ತೀರ. ಸೊ ನೀವು ಲೇಔಟ್ ಪ್ರಿಪೇರ್ ಮಾಡಬೇಕು ಅಂತಂದರೆ ಫಸ್ಟಿಗೆ ನಾವು ಚಿಕ್ಕದ ಸೈಟ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ಟು, ಆಮೇಲೆ ರೋಡ್ನ ಮಾರ್ಕ್ ಮಾಡಿಬಿಟ್ಟು, ಆಮೇಲೆ ಎಲೆಕ್ಟ್ರಿಕಲ್ ಪೋಲ್ಸ್ ಹಾಕಿ, ಸೀವರ್ ಲೈನ್ಸ್ ಹಾಕಿ, ವಾಟರ್ ಸಪ್ಲೈ ಲೈನ್ಸ್ ಹಾಕಿ, ಈ ಥರ ಎಲ್ಲ ಮಾಡೋದ್ರಿಂದ ಡೆಫಿನೆಟ್ಲಿ ನಾವೇನಾಗುತ್ತೆ, ನಮ್ಮ 10 acre ಲ್ಯಾಂಡನ್ನು ಬಿಟ್ಟು ಹೊರಗಡೆ ಹೋಗ್ತೀವಿ. ಆಮೇಲೆ ನಾವು ಅನ್ಕೊಂಡಿರೋಂಥ ಲೇಔಟ್ನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದನ್ನೇ ನಾವು ವರ್ಕಿಂಗ್ ಫ್ರಮ್ ಹೋಲ್ ಟು ಪಾರ್ಟ್ ಅಂದರೆ ಫಸ್ಟ್ ನಮ್ಮ ಏರಿಯಾ ಎಷ್ಟಿದೆ, 10 acre ಲ್ಯಾಂಡ್ ಇದೆ. ಸೊ ಅದರಲ್ಲಿ ರೋಡ್ಗೆ ಎಷ್ಟು ಏರಿಯಾ ನಾವು ತೆಗೆದಿಡಬೇಕು. ಆಮೇಲೆ ನಾವು ಪರ್ಟಿಕ್ಯುಲರ್ 30 into 40 feet ಸೈಜ್ದು ಎಷ್ಟು ಪ್ಲಾಟ್ನ ರೆಡಿ ಮಾಡಬೇಕು. ಸೊ 30 into 50 feetದು ಎಷ್ಟು ಮಾಡಬೇಕು. ಆಮೇಲೆ ಪಾರ್ಕಿಗೆ ಎಷ್ಟು ನಾವು ಏರಿಯಾನ ಬಿಡಬೇಕು. ಆಮೇಲೆ ಟೆಂಪಲ್ಗೆ ಎಷ್ಟು ಬಿಡಬೇಕು, ಒಂದು ಚರ್ಚಿಗೆ ಎಷ್ಟು ಬಿಡಬೇಕು, ಒಂದು ಮಾಸ್ಕಿಗೆ ಎಷ್ಟು ಬಿಡಬೇಕು, ಒಂದು ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡಿಗೆ ಎಷ್ಟು ಬಿಡಬೇಕು. ಸೊ ಈ ಥರ ನಾವು ಮೊದಲೇ ಎಂಟೈರ್ ಏರಿಯಾದು ನಾವು ಪ್ಲ್ಯಾನ್ ಮಾಡ್ಕೊಂಡು ಆಮೇಲೆ ಸರ್ವೇಯಿಂಗ್ ಮಾಡಬೇಕು ಅಂತ ವರ್ಕಿಂಗ್ ಫ್ರಮ್ ಹೋಲ್ ಟು ಪಾರ್ಟ್. ಇದನ್ನು ಇನ್ನೂ ಡಿಸ್ಕ್ರಿಪ್ಟಿವ್ ಆಗಿ ಲೆಟ್ ಅಸ್ ಡಿಸ್ಕಸ್ ಇನ್ ಲೇಟರ್ ಸ್ಲೈಡ್ಸ್. ಸೊ ಈಗ ಬೇಸ್ಡ್ ಆನ್ ಮೊದಲನೇ ಪ್ರಿನ್ಸಿಪಲ್ಲು ಇಲ್ಲಿ ನೋಡಿ, ಮೊದಲನೇ ಪ್ರಿನ್ಸಿಪಲ್ ಏನು ಹೇಳ್ತಾನೆ, ಲೊಕೇಶನ್ ಆಫ್ ಎ ಪಾಯಿಂಟ್ ಬೈ ಮೆಜರಿಂಗ್ ಅಟ್ಲೀಸ್ಟ್ ಬೈ 2 points ಆಫ್ ರೆಫರೆನ್ಸ್ ಅಂತ ಹೇಳ್ತಾನೆ. ಸೊ ಏನು ಅದರದ್ದು ಸುಮಾರು ಡಯಾಗ್ರಾಮ್ಸ್ ಇದೆ ನೋಡಿ. ಇಲ್ಲಿ ಪಿ ಮತ್ತು ಕ್ಯೂ ಅನ್ನೋದು 2 ಪಾಯಿಂಟ್ ಇದೆ, ಆರ್ ಅನ್ನೋದು ಒಂದು ರೆಫರೆನ್ಸ್ ಅಂತ ಅನ್ಕೊಳ್ಳೋಣ. ಸೊ ಇದು ಎಸ್ ಅನ್ನೋದು 1 ಪಾಯಿಂಟು, ಪಿ ಕ್ಯೂ ಆರ್ ಅನ್ನೋದು 3 ರೆಫರೆನ್ಸ್ ಪಾಯಿಂಟ್ ಅಂತ ಅನ್ಕೊಳ್ಳೋಣ. ಸೊ ಎಸ್ ಪಾಯಿಂಟ್ದು ರೆಫರೆನ್ಸು ಪಿ ಇಂದ ಎಷ್ಟು ಡಿಸ್ಟೆನ್ಸು ಎಷ್ಟು ಆ್ಯಂಗಲ್, ಆರಿಂದ ಎಷ್ಟು ಡಿಸ್ಟೆನ್ಸ್ ಎಷ್ಟು ಆ್ಯಂಗಲ್, ಕ್ಯೂ ಇಂದ ಎಷ್ಟು ಡಿಸ್ಟೆನ್ಸ್ ಎಷ್ಟು ಆ್ಯಂಗಲ್. ಈ ಥರ ಸುಮಾರು ಡಯಾಗ್ರಾಮ್ಸ್ ಇದೆ, ವಿಲ್ ಡಿಸ್ಕಸ್. ಸೊ ದ ರಿಲೇಟಿವ್ ಪೊಸಿಷನ್ಸ್ ಆಫ್ ಪಾಯಿಂಟ್ಸ್ ಟು ಬಿ ಸರ್ವೇಡ್ should be located by measurement of at least 2 points of reference.
the position of which have already been fixed. ಅಂದರೆ ಇಲ್ಲಿ ನೋಡಿ, let P and Q be the reference points of the ground. P ಮತ್ತು Q ಅನ್ನೋದು ರೆಫರೆನ್ಸ್ ಪಾಯಿಂಟ್. ನಾನು ಹೇಳಿದ್ನಲ್ಲ, ರೆಫರೆನ್ಸ್ ಪಾಯಿಂಟ್ ಅಂತಂದರೆ ಎನಿ ಪರ್ಮನೆಂಟ್ ಆಬ್ಜೆಕ್ಟ್ಸ್. ಲೈಕ್ P ಹತ್ರ ಒಂದು ಯಾವುದೋ ಬಿಲ್ಡಿಂಗ್ ಇದೆ, Q ಹತ್ರ ಒಂದು ಎಲೆಕ್ಟ್ರಿಕಲ್ ಪೋಲ್ ಇದೆ, ಅಥವಾ ಯಾವುದೋ ಒಂದು ಮೊಬೈಲ್ ಟವರ್ ಇದೆ, ಅಥವಾ ಯಾವುದೋ ಒಂದು ಕಲ್ವರ್ಟ್ ಇದೆ, ಬ್ರಿಡ್ಜ್ ಇದೆ, ರೈಲ್ವೆ ಸ್ಟೇಷನ್, ಎನಿ ಪರ್ಮನೆಂಟ್ ಆಬ್ಜೆಕ್ಟ್ ವಿಚ್ ಇಸ್ ನಾಟ್ ಗೋಯಿಂಗ್ ಟು ಡಿಸ್ಟರ್ಬ್ ಇನ್ ಅ ಶಾರ್ಟ್ ಟರ್ಮ್ ಅನ್ನೋಂಥ ಆಬ್ಜೆಕ್ಟ್. P ಮತ್ತು Q be the reference point on the ground. The distance PQ can be measured accurately and plotted on the sheet to some scale. P ಮತ್ತು Q ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ಮೆಜರ್ ಮಾಡ್ಬೋದು ತಾನೆ ನಾವು. ಸೊ ಐದರ್ ಬೈ ಯೂಸಿಂಗ್ ಎ ಚೈನ್ ಆರ್ ಎ ಟೇಪ್, ಯಾವುದೋ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ಕೊಂಡು ಮೆಜರ್ ಮಾಡಿ ನಾವು ಅದನ್ನು ಶೀಟ್ ಒಳಗೆ ನೋಟ್ ಮಾಡ್ಕೊತೀವಿ. ಎನಿ ಅದರ್ ಪಾಯಿಂಟ್ ಸಚ್ ಆಸ್ ಆರ್ ಕ್ಯಾನ್ ಬಿ ಲೊಕೇಟೆಡ್ ಬೈ ಎನಿ ಆಫ್ ದಿ ಫಾಲೋಯಿಂಗ್ ಡೈರೆಕ್ಟ್ ಮೆಥಡ್ಸ್. ಸೊ ಆರ್ ಅನ್ನೋ ಪಾಯಿಂಟ್ನ ನಾವು ಹೇಗೆ ಲೊಕೇಟ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಆರ್ ಅನ್ನೋ ಪಾಯಿಂಟ್ನ ನಾವು ಸರ್ವೆ ಮಾಡಿಬಿಟ್ಟು ಇವತ್ತು ಬಿಟ್ಟೋಗಿದ್ದೀವಿ. ನಾವು ಆಫ್ಟರ್ 1 ಮಂತ್ ಬಂದು ಆರ್ ಎಲ್ಲಿ ಅಂತ ಹುಡುಕಬೇಕು ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಅದಕ್ಕೆ ನಾವು P ಮತ್ತು Q ಅನ್ನೋದು ಪರ್ಮನೆಂಟ್ ಆಬ್ಜೆಕ್ಟ್ ಇರುತ್ತೆ, ಅದು ಡಿಸ್ಟರ್ಬ್ ಆಗಿರೋದಿಲ್ಲ. ಸೊ ಬಿಲ್ಡಿಂಗ್ ಎಲ್ಲರೂ ಡಿಸ್ಟರ್ಬ್ ಆಗಿರುತ್ತಾ? ಇಲ್ಲ. ಬ್ರಿಡ್ಜು, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಡಿಸ್ಟರ್ಬ್ ಆಗಿರೋಲ್ಲ. ಸೊ ಅವಾಗ ನಾವು ಬ್ರಿಡ್ಜಿಂದ ಆರ್ ಅನ್ನೋ ಪಾಯಿಂಟ್ ಎಷ್ಟು ಡಿಸ್ಟೆನ್ಸಲ್ಲಿದೆ ಮತ್ತು ಎಷ್ಟು ಆ್ಯಂಗಲಲ್ಲಿದೆ, ಎಷ್ಟು ಬೇರಿಂಗಲ್ಲಿದೆ ಅನ್ನೋದನ್ನು ನೋಟ್ ಮಾಡ್ಕೊಂಡ್ರೆ ಆರ್ನ ಲೊಕೇಟ್ ಮಾಡ್ಬೋದು. ಇನ್ನೊಂದು ನಾವು ಬೇಕು ಅಂತಂದರೆ Q ಇಂದ ನಾವು ಲೆಂತು, ಆ್ಯಂಗಲ್ಲು, ಎಲಿವೇಶನ್ನ ಮೆಜರ್ ಮಾಡಿಬಿಟ್ರೆ ನಮಗೆ 6 ಪಾಯಿಂಟು ಸಿಗುತ್ತೆ. ಈ ಥರ ಸುಮಾರು ಡೈರೆಕ್ಟ್ ಮೆಥಡ್ಸ್ ಇದೆ, 1 2 3 4 5. ಅದು ಏನೇನು ಅಂತ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಲುಕ್ ಅಟ್ ಸೇಮ್. ಸೊ P and Q are the permanent objects ಅಥವಾ reference objects. R is the point, surveying point ಇರ್ಬೋದು. So distance PR and QR can be measured and point R can be plotted by swinging two arcs to the same scale to which PQ has plotted. The principle is very much used in chain surveying. ಅಂದರೆ ಈಗ P ಅನ್ನೋದು ಬಿಲ್ಡಿಂಗ್ ಅಂತ ಅನ್ಕೋಣ, Q ಅನ್ನೋದು ಕಲ್ವರ್ಟ್ ಅಂತ ಅನ್ಕೋಣ. ಸೊ ನಾವು ಒಂದು ವಾರನೋ 1 ತಿಂಗಳು 6 ತಿಂಗಳು ಮುಂಚೆ ಮೆಜರ್ ಮಾಡ್ಕೊಂಡು ಸರ್ವೆ ಮಾಡ್ಕೊಂಡು ಹೊರಟೋಗಿರ್ತೀವಿ. ಸೊ ಇಲ್ಲಿ ನಾವು ನಮ್ಮ ಸರ್ವೆ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಂಡಿರ್ತೀವಿ, ಆರ್ ಅನ್ನೋ ಪಾಯಿಂಟು P ಇಂದ 15 ಮೀಟರ್ ಡಿಸ್ಟೆನ್ಸಲ್ಲಿದೆ ಅಂತ ಅನ್ಕೋಣ. ಸೊ ಆರ್ ಅನ್ನೋ ಪಾಯಿಂಟು P ಇಂದ 15 ಮೀಟರ್ ಡಿಸ್ಟೆನ್ಸ್ ಇದೆ. ಸಿಮಿಲರ್ಲಿ ಆರ್ ಅನ್ನೋ ಪಾಯಿಂಟು Q ಇಂದ 25 ಮೀಟರ್ ಡಿಸ್ಟೆನ್ಸಲ್ಲಿದೆ ಅಂತ ಅನ್ಕೋಣ. ಸೊ ಅವಾಗ ಏನು ಮಾಡ್ಬೇಕು ನಾವು? ಒಂದು 15 ಮೀಟರ್ನ ಆರ್ಕ್ನ ಇಲ್ಲಿ ರನ್ ಮಾಡಬೇಕು. ಆರ್ಕ್ ರನ್ ಮಾಡೋದು ಗೊತ್ತಿತ್ತಾ? ಜಸ್ಟ್ ಲೈಕ್ ದಿಸ್ ಒಂದು ಆರ್ಕ್ನ ರನ್ ಮಾಡಬೇಕು. ಸೊ ಆಮೇಲೆ Q ಅಲ್ಲಿ 0 ಎಂಡ್ ಆಫ್ ದಿ ಟೇಪರ್ ಚೈನ್ ಇಟ್ಕೊಂಡು 25 ಮೀಟರ್ದ ಒಂದು ಆರ್ಕ್ನ ಟಚ್ ಮಾಡಬೇಕು. ಅವಾಗ ಏನಾಗುತ್ತೆ? ಯಾವುದೋ ಒಂದು ಪಾಯಿಂಟಲ್ಲಿ 2 ಆರ್ಕ್ಗಳು ಮೀಟ್ ಆಗುತ್ತೆ. ಸೊ ದ್ಯಾಟ್ ವಿಲ್ ಬಿ ಯುವರ್ ಪಾಯಿಂಟ್ ಆರ್, ಲೈಕ್ ಇಟ್. ಓಕೆ. ಸೊ ಫಸ್ಟ್ ಡೈರೆಕ್ಟ್ ಮೆಥಡ್ ಈ ರೀತಿ ಮಾಡ್ಬೋದು. ಎರಡನೇ ಮೆಥಡ್ ನೋಡಿ, ಇಲ್ಲಿ ಏನು ಹೇಳ್ತಾನೆ? ಪರ್ಪೆಂಡಿಕ್ಯುಲರ್ RS ಕ್ಯಾನ್ ಬಿ ಡ್ರಾಪ್ಡ್ ಆನ್ ದಿ ರೆಫರೆನ್ಸ್ ಲೈನ್ PQ and length PS and SR are measured. The point R can then be plotted using square set. This principle is for defining details. ಅಂತಂದರೆ ನಾವು ಆರ್ ಅನ್ನೋ ಪಾಯಿಂಟ್ನ ಲೊಕೇಟ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ವಿಲ್ ಬಿ ನೋಯಿಂಗ್ PS ಮತ್ತು SQ ಇದು ಮೆಜರ್ಮೆಂಟು ಗೊತ್ತಿರುತ್ತೆ. ಇದು ಎರಡನ್ನೂ ಮೆಜರ್ ಮಾಡ್ಕೊಂಡ್ಬಿಟ್ಟು P ಮತ್ತು Qನ ಸ್ಟ್ರೈಟ್ ಲೈನ್ ಮಾಡಿಕೊಂಡು PS ಲೆಂತ್ ಗೊತ್ತಿರುತ್ತೆ, QS ಲೆಂತ್ ಗೊತ್ತಿರುತ್ತೆ, SQ ಲೆಂತ್ ಗೊತ್ತಿರುತ್ತೆ. ಅದರಿಂದ ಎರಡನ್ನೂ ಮೆಜರ್ ಮಾಡಿ ಆ ಪಾಯಿಂಟ್ ಸಿಗುತ್ತಲ್ಲ, ಈ ಪಾಯಿಂಟು ಇಲ್ಲಿಂದ ಪರ್ಪೆಂಡಿಕ್ಯುಲರ್ನ ಡ್ರಾಪ್ ಮಾಡಿದ್ವಿ ಅಂತಂದರೆ ಈ SR ಲೆಂತ್ನ ನಾವೇನು ನೋಟ್ ಮಾಡ್ಕೊಂಡಿರ್ತೀವಲ್ಲ ಅದರದ್ದು ಪಾಯಿಂಟ್ ಲೊಕೇಶನ್ನು ಸಿಕ್ಬಿಡುತ್ತೆ. ಸೊ ಪರ್ಪೆಂಡಿಕ್ಯುಲರ್ ಅಂದರೆ 90 ಡಿಗ್ರಿ ಅಲ್ವಾ? ಸೊ ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿ ಆ ಲೈನಲ್ಲಿ R ಪಾಯಿಂಟ್ ಡಿಸ್ಟೆನ್ಸ್ನ ಮಾರ್ಕ್ ಮಾಡಿಬಿಟ್ರೆ ವಿಲ್ ಬಿ ಗೆಟಿಂಗ್ ದ ಪಾಯಿಂಟ್ R. ಸೊ ಇದೊಂದು ಮೆಥಡ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೇನು ಹೇಳ್ತಾನೆ? ಸೊ ದ ಡಿಸ್ಟೆನ್ಸ್ QR ಆ್ಯಂಡ್ ಆ್ಯಂಗಲ್ PQR. ಸೊ QR ನಾವು ಡಿಸ್ಟೆನ್ಸ್ನ ಮೆಜರ್ ಮಾಡಿರ್ತೀವಿ, ಆಮೇಲೆ ಆ್ಯಂಗಲ್ PQRನ. ಸೊ QR ಅನ್ನೋದನ್ನು ಚೈನಿಂದ ಮೆಜರ್ ಮಾಡ್ತೀವಿ, PQR ಅನ್ನೋದನ್ನು ಕಾಂಪಾಸಿಂದ ಮೆಜರ್ ಮಾಡ್ತೀವಿ. ಸೊ ಅದೆರಡೂ ನಾವು ಡೇಟಾನ ಇಟ್ಕೊಂಡ್ಬಿಟ್ಟು and point R is plotted either by means of a protractor or trigonometrically. This principle is used for traversing. ಅಂತಂದರೆ ನಾವು ಟ್ರಾವರ್ಸ್ ಮಾಡಬೇಕಾದ್ರೆ, ಯಾವುದೋ ಒಂದು ಏರಿಯಾನ ಕಂಪ್ಲೀಟ್ ರೌಂಡ್ ಹಾಕಬೇಕಾದ್ರೆ ಅಥವಾ ಓಪನ್ ಟ್ರಾವರ್ಸ್ ಮಾಡಬೇಕಾದ್ರೆ ಈ ಒಂದು ಮೆಥಡ್ನ ನಾವು ಉಪಯೋಗಿಸ್ಬೋದು. ಅಂದರೆ ನಮಗೆ QR ಡಿಸ್ಟೆನ್ಸ್ ಗೊತ್ತಿರುತ್ತೆ, PQR ಆ್ಯಂಗಲ್ Q ಗೊತ್ತಿರುತ್ತೆ. ಈ ಎರಡನ್ನೂ ಉಪಯೋಗಿಸ್ಕೊಂಡು ಆರ್ನ ಆರಾಮಾಗಿ ಲೊಕೇಟ್ ಮಾಡ್ಬೋದು. ನೆಕ್ಸ್ಟ್ ಫೋರ್ತ್ ಒನ್, ಇಲ್ಲೇನಾಗುತ್ತೆ? ಇನ್ ದಿಸ್ ಮೆಥಡ್ ದ ಡಿಸ್ಟೆನ್ಸ್ PR and QR are not measured but angle RPQ and RQP. RPQ and RQP ಅಂದರೆ ಆ್ಯಂಗಲ್ A ಮತ್ತು B ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ನಮಗೆ ಡಿಸ್ಟೆನ್ಸ್ ಗೊತ್ತಿಲ್ಲ, ಅಂದರೆ ಏನೋ ಆಬ್ಸ್ಟೆಕಲ್ ಬಂದಿರುತ್ತೆ ಅಂತಂದರೆ ಇಲ್ಲಿ ಯಾವುದೋ ನದಿ ಹರಿತಿರುತ್ತೆ, ಸೊ ಇಲ್ಲಿ ಯಾವುದೋ ಒಂದು ದೊಡ್ಡ ಗುಂಡಿ ಇರುತ್ತೆ ಅಥವಾ ಒಂದು ಬೆಟ್ಟ ಇರುತ್ತೆ, ಏನೋ ಒಂದು ಅಬ್ಸ್ಟ್ರಕ್ಷನ್ ಇದೆ ಅಂತ ಅಂದಾಗ ನಾವೇನು ಮಾಡಬೇಕು? RPQ ಅಂದರೆ ಆ್ಯಂಗಲ್ B ಮತ್ತು RQP ಅಂದರೆ ಆ್ಯಂಗಲ್ A, ಈ ಎರಡು ಆ್ಯಂಗಲ್ನ ಉಪಯೋಗಿಸ್ಕೊಂಡು ನಾವು ಆರ್ನ ಲೊಕೇಟ್ ಮಾಡ್ಬೋದು. ದಿಸ್ ಈಸ್ ಒನ್ ಆಫ್ ದಿ ಮೆಥಡ್. ನೆಕ್ಸ್ಟ್ ಸಿಮಿಲರ್ಲಿ ಲಾಸ್ಟ್ ಒನ್. ಸೊ ಇಲ್ಲಿ ನೋಡಿ, ಆ್ಯಂಗಲ್ RPQ and the distance are measured at point R is plotted either by protracting
an angle and swinging an arc from P or plotted trigonometrically. So this principle is used in traversing. ಅಂದರೆ ಇಲ್ಲಿ ನೋಡಿ ನಮಗೆ ಕ್ಯೂ ಆರ್ದು ಡಿಸ್ಟೆನ್ಸ್ ಗೊತ್ತಿದೆ, ನಮ್ಗೆ ಪಿ ಆರ್ ಡಿಸ್ಟೆನ್ಸ್ ಮೆಜರ್ ಮಾಡಲಿಕ್ಕಾಗಲ್ಲ, ಇಲ್ಲಿ ಯಾವುದೋ ಆಬ್ಸ್ಟಕಲ್ ಇದೆ ಅಂತ ಅನ್ಕೊಂಡು. ಸೊ ಅವಾಗ ನನಗೆ ಕ್ಯೂ ಆರ್ ಡಿಸ್ಟೆನ್ಸ್ ಗೊತ್ತಿದೆ ಮತ್ತು ಆರ್ ಪಿ ಕ್ಯೂದು ಆ್ಯಂಗಲ್ ಗೊತ್ತಿದೆ, ಆ್ಯಂಗಲ್ ಬಿ. ಸೊ ಪಿ ಅನ್ನೋ ಪಾಯಿಂಟಿಂದ ನಾವು ಈ ಆ್ಯಂಗಲ್ನ ಉಪಯೋಗಿಸ್ಕೊಂಡು ಪಿ ಆರ್ನ ರನ್ ಮಾಡೋಣ, ಮತ್ತು ಕ್ಯೂ ಆರ್ ಡಿಸ್ಟೆನ್ಸ್ ಗೊತ್ತಿರುತ್ತೆ, ಕ್ಯೂ ಆರ್ ಡಿಸ್ಟೆನ್ಸಿಂದ ಇಲ್ಲೊಂದು ಆರ್ಕ್ನ ಕಟ್ ಮಾಡೋಣ. ಆವಾಗ ಪಿ ಆರ್ ಅನ್ನೋ ಲೈನಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಆರ್ಕು ಇಂಟರ್ಸೆಕ್ಟ್ ಆಗುತ್ತೆ, ಆ ಪಾಯಿಂಟನ್ನು ಏನಂತ ಕರಿತೀವಿ ನಾವು, ಆರ್ ಅಂತ ಕರಿತೀವಿ. ಸೊ ಇದೊಂದು ಮೆಥಡ್. ಈ ಥರ ಯು ಕ್ಯಾನ್ ಯೂಸ್ ಸುಮಾರು, ದರ್ ಆರ್ ಸೋ ಮೆನಿ ಮೆಥಡ್ಸ್ ಯು ಕ್ಯಾನ್ ಯೂಸ್. ಸೊ ಇದು 5 ಮೆಥಡಲ್ಲಿ ನಾವು ಲೊಕೇಟ್ ಮಾಡಬೇಕು ಪಾಯಿಂಟ್ಸ್ನ ಅಂತ ಏನಿಲ್ಲ. ಸೊ ಯು ಕ್ಯಾನ್ ಯೂಸ್ ಎನಿ ಆಫ್ ದಿ ಕನ್ವೀನಿಯೆಂಟ್ ಮೆಥಡ್ ವಿಚ್ ಇಸ್ ದೇರ್ ಆನ್ ಸೈಟ್. ಅಂದರೆ ನಾವು ಸೈಟಲ್ಲಿ ಯಾವುದು ಕನ್ವೀನಿಯೆಂಟ್, ಡಿಸ್ಟೆನ್ಸೇ ತೊಗೋಬೇಕು ಅಂತ ಇಲ್ಲ, ಬರೀ ಆ್ಯಂಗಲೇ ತೊಗೋಬೇಕು ಅಂತಿಲ್ಲ. ಸೊ ವಿಚ್ ಎವರ್ ಇಸ್ ಕನ್ವೀನಿಯೆಂಟ್. ನಾನು 2 ಪಾಯಿಂಟ್ದ ರೆಫರೆನ್ಸ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಟೇಕ್ ಎನ್ ನಂಬರ್ ಆಫ್ ಪಾಯಿಂಟ್ಸ್. ಸೊ ಪಿ ಕ್ಯೂ ಆರ್ ಎಸ್ ಟಿ ಈ ಥರ ಎಷ್ಟು ನಂಬರ್ ಆಫ್ ಪಾಯಿಂಟ್ಸ್ದು ರೆಫರೆನ್ಸ್ ಕೂಡ ನೀವು ತಗೋಬೋದು, ಕನ್ಸಿಡರ್ ಮಾಡ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದಿ ಮೆಥಡ್. ನೆಕ್ಸ್ಟ್ ಪ್ರಿನ್ಸಿಪಲ್ಸಲ್ಲಿ ಮೊದಲನೇ ಪ್ರಿನ್ಸಿಪಲ್ಲು, ಟು ಲೊಕೇಟ್ ಎ ಪಾಯಿಂಟ್ ಅಟ್ ಲೀಸ್ಟ್ ಬೈ ಮೆಜರಿಂಗ್ 2 ಪಾಯಿಂಟ್ಸ್ ಆಫ್ ರೆಫರೆನ್ಸ್. ನೆಕ್ಸ್ಟ್ ಎರಡನೇ ಪ್ರಿನ್ಸಿಪಲ್ ಏನು ಹೇಳ್ತಾರೆ, ವರ್ಕಿಂಗ್ ಫ್ರಮ್ ಹೋಲ್ ಟು ಪಾರ್ಟ್. ಅಂದರೆ ಕಂಪ್ಲೀಟ್ ಏರಿಯಾನ ಫಸ್ಟ್ ಸ್ಟಡಿ ಮಾಡಿ ಆಮೇಲೆ ಒಳಗಡೆ ಬನ್ನಿ, ಒಳಗಡೆಯಿಂದ ಹೊರಗಡೆ ಹೋಗ್ಬೇಡಿ ಅಂತ. ಇಲ್ಲಿ ನೋಡಿ ಈ ಒಂದು ಪಿಕ್ಚರ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಕೆ ಅನ್ನೋದು ಪಾಯಿಂಟ್ಸ್ ಇದೆ. ಸೊ ನಾವು ಈ ಪಾಯಿಂಟ್ಸ್ನ ಡ್ರಾಯಿಂಗಲ್ಲಿ ಹಾಕಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಎ ಇಂದ ಬಿಗೆ 100 ಮೀಟರ್ ಡಿಸ್ಟೆನ್ಸ್ ಇದೆ ಅಂತಂದರೆ ನಾವು 100 ಮೀಟರ್ ಡ್ರಾಯಿಂಗ್ ಶೀಟ್ನ ಹಾಕ್ಬಿಟ್ಟು ಮಾರ್ಕ್ ಮಾಡಲಿಕ್ಕಾಗತ್ತಾ? ನೋ, ದಟ್ ಈಸ್ ಕ್ವೈಟ್ ಡಿಫಿಕಲ್ಟ್. ಅದಕ್ಕೆ ಏನು ಮಾಡ್ತೀವಿ ನಾವು, ಡ್ರಾಯಿಂಗ್ ಶೀಟ್ ಸೈಜಲ್ಲಿ ಅಷ್ಟೇ ನಾವು ಡ್ರಾಯಿಂಗ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಸ್ಕೇಲ್ನ ರೆಡ್ಯೂಸ್ ಮಾಡಬೇಕಾಗುತ್ತೆ. ಆವಾಗ ನಾವು ವರ್ಕಿಂಗ್ ಫ್ರಮ್ ಹೋಲ್ ಟು ಪಾರ್ಟ್ ಅನ್ನೋ ಒಂದು ಪ್ರಿನ್ಸಿಪಲ್ನ ಉಪಯೋಗಿಸ್ಬೇಕಾಗುತ್ತೆ. ಸೊ ಅಂದರೆ ನಾವು ಎಂಟೈರ್ ಏರಿಯಾನ ಫಸ್ಟ್ ಸ್ಟಡಿ ಮಾಡಬೇಕು. ಫಸ್ಟು ನಾವು ಎಂಟೈರ್ ಏರಿಯಾನ ಸ್ಟಡಿ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕು ನಾವು, ಯು ಹ್ಯಾವ್ ಟು ಕಮ್ ಇನ್ಸೈಡ್. ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳಿದೆ. ಸೊ ಪ್ರಿಪೇರಿಂಗ್ ಎ ಲೇಔಟ್. ಸೊ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಲೇಔಟ್ ಮಾಡಬೇಕು ಅಂತಂದರೆ ಫಸ್ಟ್ ನಾವು ಎಂಟೈರ್ ಏರಿಯಾನ ಸ್ಟಡಿ ಮಾಡೋಣ, ಆಮೇಲೆ ಒಳಗಡೆ ಬರೋಣ ಎಷ್ಟು ಪ್ಲಾಟ್ಸ್ ಬೇಕು ಅಂತ. ಸೊ ದಟ್ ಈಸ್ ಪ್ರಿನ್ಸಿಪಲ್. ಅಕಾರ್ಡಿಂಗ್ ಟು ದ ಸೆಕೆಂಡ್ ಪ್ರಿನ್ಸಿಪಲ್, ದ ಹೋಲ್ ಸರ್ವೆ ಏರಿಯಾ ಇಸ್ ಫಸ್ಟ್ ಎನ್ಕ್ಲೋಸ್ಡ್ ಬೈ ಮೇನ್ ಸ್ಟೇಷನ್ಸ್ and main survey lines. The area is then divided into number of divisions by forming well conditioned triangles. ಸೊ ಈ ಏರಿಯಾ ಏನು ಬರುತ್ತಲ್ಲ, ನಮಗೆ ಈ ಏರಿಯಾನ ಟ್ರಯಾಂಗಲ್ಸ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಆಮೇಲೆ ನಾವು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಅದನ್ನು ಹೇಳ್ತೇವೆ ವರ್ಕಿಂಗ್ ಫ್ರಮ್ ಹೋಲ್ ಟು ಪಾರ್ಟ್. ಸೊ ಟ್ರಯಾಂಗುಲೇಷನ್ ಅಂತ ಕೂಡ ಕರೀತಾರೆ. ಸೊ ದೀಸ್ ಆರ್ ದಿ 2 ಪ್ರಿನ್ಸಿಪಲ್ಸ್ ಆಫ್ ಸರ್ವೇಯಿಂಗ್. ಸೊ ಯು ಶುಡ್ ಮೆಮರೈಸ್, ಇದನ್ನು ನಾವು ಇಟ್ಕೊಂಡ್ಲೇಬೇಕು ನೀವು. ಸೊ ವಾಟ್ ಈಸ್ ಸರ್ವೇಯಿಂಗ್, ವಾಟ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಸರ್ವೇಯಿಂಗ್ ಅಂತ ಕ್ವಶನ್ ಸುಮಾರು ಸಲ ಕೇಳಿದ್ದಾನೆ. ಸರ್ವೇಯಿಂಗ್ ಡೆಫಿನಿಷನ್ ಬರಬೇಕಾಗುತ್ತೆ, ಇದು 2 ಪ್ರಿನ್ಸಿಪಲ್ನ ಬರೆದು ಡಯಾಗ್ರಾಮ್ಸ್ ಹಾಕಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ದಿ ಬೇಸಿಕ್ ಪ್ರಿನ್ಸಿಪಲ್. ನೆಕ್ಸ್ಟ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಸೊ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಮಗೆ ಆ್ಯಸ್ ಎ ಎಂಜಿನಿಯರ್ಸ್, ದಟ್ ಟು ಆ್ಯಸ್ ಸಿವಿಲ್ ಇಂಜಿನಿಯರ್ಸ್, ಯು ಶುಡ್ ನೋ ವಾಟ್ ಆರ್ ದಿ ಯೂನಿಟ್ಸ್. ಸೊ ನಾವು ಲಿಕ್ವಿಡನ್ನು ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ, ಸಾಲಿಡ್ ಆಬ್ಜೆಕ್ಟ್ನ ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ, ಸೊ ರನ್ನಿಂಗ್ ಲೆಂತಲ್ಲಿ ಇರ್ತಾರೆ ಲೀನಿಯರ್ ಮೆಜರ್ಮೆಂಟ್ಸ್ನ ಯಾವುದೋ ಯೂನಿಟ್ಸಲ್ಲಿ ಮೆಜರ್ ಮಾಡ್ತೀವಿ. ಸೊ ದೀಸ್ ಆರ್ ಥಿಂಗ್ಸ್ ನೀವು ನಾವು ಇಟ್ಕೊಂಡ್ಲೇಬೇಕು. ಫಾರ್ ಎಕ್ಸಾಂಪಲ್ ಒಂದು ಗೋಡೆಗೆ ನಾವು ಪ್ಲಾಸ್ಟಿಂಗ್ ಮಾಡ್ತೀವಿ ಅಂದರೆ ಅದ್ರ ಯೂನಿಟ್ ಏನು, ಸ್ಕ್ವೇರ್ ಫೀಟ್ ಆರ್ ಸ್ಕ್ವೇರ್ ಮೀಟರ್, ಲೈಕ್ ದಟ್. ಸೊ ನಾವು ಯಾವುದೋ ಒಂದು ನಮ್ಮ ಸ್ಟೇರ್ ಕೇಸ್ ಹ್ಯಾಂಡಲ್ ಅಂತ ಕರಿತೀವಲ್ಲ, ಕೈಪಿಡಿ ಅಂತ ಕರಿತೀವಲ್ಲ, ಸೊ ಅದನ್ನು ಮೆಜರ್ ಮಾಡಬೇಕು ಅಂದರೆ ಅದು ಲೀನಿಯರ್ ಮೆಜರ್ಮೆಂಟು ಮೀಟರ್ಸಲ್ಲಿ ರನ್ ಮಾಡಬೇಕಾಗುತ್ತೆ. ಸೊ ವಾಲ್ಯೂಮ್ ಅಂತಂದರೆ ನಾವು ಯಾವುದೋ ಒಂದು ಸ್ಲ್ಯಾಬ್ಗೆ ಕಾಂಕ್ರೀಟ್ ಹಾಕ್ತೀವಿ, ಬೀಮ್ಗೆ ಕಾಂಕ್ರೀಟು, ಫುಟಿಂಗ್ ಕಾಂಕ್ರೀಟ್ ಹಾಕ್ತೀವಿ ಅಂದರೆ ಅದು 3 ಡೈಮೆನ್ಷನಲ್, ಅಂದರೆ ಅದಕ್ಕೆ ಲೆಂತ್ ಬ್ರೆಡ್ತ್ ಡೆಪ್ತ್ ಇರುತ್ತೆ, ಅದನ್ನು ಕ್ಯೂಬಿಕ್ ಫೀಟ್ ಅಥವಾ ಕ್ಯೂಬಿಕ್ ಮೀಟ್ರಲ್ಲಿ ಮೆಜರ್ ಮಾಡ್ತೀವಿ. ಈ ಥರ ಡಿಫ್ರೆಂಟ್ ಯೂನಿಟ್ಸ್ ಇರುತ್ತೆ. ಸೊ ಅದನ್ನು ಮೆಜರ್ಮೆಂಟ್ಸ್ ಏನು ಅನ್ನೋದನ್ನು ನಾವು ಆ್ಯಸ್ ಅ ಸಿವಿಲ್ ಇಂಜಿನಿಯರ್ಸ್ ಯು ಶುಡ್ ನೋ ವೆರಿ ಪರ್ಫೆಕ್ಟ್ಲಿ ಏನೇನದು ಅಂತೇಳಿ. ಸೊ ದೆರ್ ಆರ್ 4 kinds ಆಫ್ ಮೆಜರ್ಮೆಂಟ್ಸ್ ಯೂಸ್ಡ್ ಇನ್ ಪ್ಲೇನ್ ಸರ್ವೇಯಿಂಗ್. ಸರ್ವೇಯಿಂಗ್ ಒಳಗೆ 4 ಥರದ ಮೆಜರ್ಮೆಂಟ್ಸ್ನ ಉಪಯೋಗಿಸ್ತೀವಿ. ಮೊದಲನೇದು ಹಾರಿಜಾಂಟಲ್ ಡಿಸ್ಟೆನ್ಸ್, ಅಂದರೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಅಂದರೆ ಹಾರಿಜಾಂಟಲ್ ಪ್ಲೇನ್. ಸೊ ನೀವು ಡ್ರಾಯಿಂಗ್ಸಲ್ಲಿ ನೀವು ಕಲ್ತಿರ್ತೀರ, ಡ್ರಾಯಿಂಗ್ ಹಾರಿಜಾಂಟಲ್ ಪ್ಲೇನ್, ವರ್ಟಿಕಲ್ ಪ್ಲೇನ್, ಇನ್ಕ್ಲೈನ್ ಪ್ಲೇನ್ ಈ ಥರ. ಸೊ ಹಾರಿಜಾಂಟಲ್ ಡಿಸ್ಟೆನ್ಸ್ನ ಮೆಜರ್ ಮಾಡೋಂಥದ್ದು ಮೊದಲನೇ ಟೈಪ್ ಆಫ್ ಮೆಜರ್ಮೆಂಟ್. ಎರಡನೇದು ವರ್ಟಿಕಲ್ ಡಿಸ್ಟೆನ್ಸ್, ಅಂದರೆ ವರ್ಟಿಕಲ್ ಆಗಿ ಎಷ್ಟು ಹೈಟಲ್ಲಿದೆ ಅನ್ನೋದು, ಅದನ್ನು ಎಲಿವೇಷನ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಹಾರಿಜಾಂಟಲ್ ಆ್ಯಂಗಲ್, ಹಾರಿಜಾಂಟಲ್ ಪ್ಲೇನಲ್ಲಿ ಬರೋವಂಥ ಆ್ಯಂಗಲ್ಸ್ನ ಹಾರಿಜಾಂಟಲ್ ಆ್ಯಂಗಲ್ ಅಂತ ಕರಿತೀವಿ. ನೆಕ್ಸ್ಟ್ ವರ್ಟಿಕಲ್ ಆ್ಯಂಗಲ್, ವರ್ಟಿಕಲ್ ಪ್ಲೇನಲ್ಲಿ ಬರೋವಂಥ ಆ್ಯಂಗಲ್ಸ್ನ ವರ್ಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ 4 ಥಿಂಗ್ಸ್ ಯು ಶುಡ್ ಮೆಮರೈಸ್. ಅದರಲ್ಲಿ ಸೊ ಲೀನಿಯರ್ ಮೆಜರ್ಮೆಂಟ್ ಅಂತ ಕರಿತೀವಿ ನಾವು, ಅಂದರೆ ಲೆಂತನ್ನು ಮೆಜರ್ ಮಾಡೋದು. ಸೊ ಲುಕ್ ಅಟ್ ದಿಸ್, ಇಲ್ಲೇನಾಗುತ್ತೆ, ಮೆಟ್ರಿಕ್ ಆ್ಯಂಡ್ ಬ್ರಿಟಿಷ್ ಯೂನಿಟ್ಸ್ ಅಂತ ಕರಿತೀವಿ ನಾವು. ಸೊ ಅಂದರೆ ನಾವು ಮೆಟ್ರಿಕ್ ಯೂನಿಟ್ ಸಿಸ್ಟಮಲ್ಲಿ ಏನೇನು ಬರುತ್ತೆ, ಬ್ರಿಟಿಷ್ ಸಿಸ್ಟಮಲ್ಲಿ ಎರಡನ್ನೂ ನಾವು ಕಂಪೇರ್ ಮಾಡೋಣ.
ಅಂದರೆ ಮೆಟ್ರಿಕ್ ಸಿಸ್ಟಮಲ್ಲಿ ನೀವು ಯೂಸ್ ಮಾಡ್ತಕ್ಕಂಥ ಡ್ರಾಯಿಂಗ್ ಸ್ಕೇಲ್ ಆಗಿರ್ಬೋದು, ನಿಮ್ಮ ಬ್ಯಾಗಲ್ಲಿ ಇರ್ತಕ್ಕಂಥ ಸ್ಕೇಲ್ನ ತೆಗೆದು ನೋಡಿದ್ರೆ ವಿಲ್ ಬಿ ಅಬ್ಸರ್ವಿಂಗ್ ಏನು ಕಾಣಿಸ್ತಿದೆ ಇಲ್ಲಿ ನೋಡಿ. ಮೆಟ್ರಿಕ್ ಸಿಸ್ಟಮಲ್ಲಿ 1 ಸೆಂಟಿಮೀಟರ್ಗೆ ಎಷ್ಟು mm ಇರುತ್ತೆ? 10 mm ಇರುತ್ತೆ. ನೀವು ಸ್ಕೇಲ್ ತೆಗೆದು ಯು ಕ್ಯಾನ್ ಅಬ್ಸರ್ವ್. ಸೊ 1 ಸೆಂಟಿಮೀಟ್ರಿಗೆ 10 mm ಇರುತ್ತೆ. ಸೇಮ್ 10 mm ಈಕ್ವಲ್ ಟು 1 ಸೆಂಟಿಮೀಟರ್. ಸಿಮಿಲರ್ಲಿ 10 ಸೆಂಟಿಮೀಟರ್ ಇದ್ದರೆ ಅದನ್ನು 1 ಡೆಸಿಮೀಟರ್ ಅಂತ ಕರಿತೀವಿ. ಸೊ ಅಂದರೆ 1 ಸೆಂಟಿಮೀಟರ್ನ 10 ಸಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತಲ್ಲ ಅದನ್ನು 1 ಡೆಸಿಮೀಟರ್ ಅಂತ ಕರಿತೀವಿ. ಸೇಮ್ 10 ಡೆಸಿಮೀಟರ್ 1 2 3 4 5 6 7 8 9 10 ಈ ಥರ 10 ಡೆಸಿಮೀಟರ್ಸ್ನ ಆ್ಯಡ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ? 1 ಮೀಟರ್ ಅಂತ ಕರಿತೀವಿ. ಸೊ 10 ಸೆಂಟಿಮೀಟರ್ನ 1 ಡೆಸಿಮೀಟರ್ ಅಂತ ಕರಿತೀವಿ. ಸೊ 10 ಡೆಸಿಮೀಟರ್ಸ್ನ 1 ಮೀಟರ್ ಅಂತ ಕರಿತೀವಿ. ಅಂದರೆ 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಅಂತ ಕೇಳಿದ್ರೆ ಎಷ್ಟು ಹೇಳಬೇಕಾಗುತ್ತೆ ನಾವು? 100 ಸೆಂಟಿಮೀಟರ್ಸ್, ಬಿಕಾಸ್ 10 × 10 = 100. 1 ಮೀಟ್ರಿಗೆ ಎಷ್ಟು ಮಿಲಿಮೀಟರ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? 100 × 10 ದಟ್ ಈಸ್ 1000 millimeter. ಲೈಕ್ ದಟ್. ನೆಕ್ಸ್ಟ್ 1 ಡೆಕಾಮೀಟರ್. ಏನು 1 ಡೆಕಾಮೀಟರ್ಸ್ ಅಂದರೆ 10 ಮೀಟರ್ಸ್ನ ಮೆಷರ್ ಮಾಡಿದ್ರೆ ಅದು 1 ಡೆಕಾಮೀಟರ್ ಅಂತ ಕರಿತೀವಿ. ಸೊ ಅದೇ ಥರ 10 ಡೆಕಾಮೀಟರ್ ಈಕ್ವಲ್ ಟು 1 ಹೆಕ್ಟೋಮೀಟರ್ ಆ್ಯಂಡ್ 10 ಹೆಕ್ಟೋಮೀಟರ್ ಈಕ್ವಲ್ ಟು 1 ಕಿಲೋಮೀಟರ್. ಸೊ ಇದ್ರದ್ದು ನಿಮಗೆ ಪ್ರಾಬ್ಲಮ್ಸ್ ಕೇಳ್ಬೋದು. ಏನಾಗಿ ಕೇಳ್ಬೋದು? 1 ಕಿಲೋಮೀಟ್ರಿಗೆ ಎಷ್ಟು ಮೀಟ್ರ್ ಅಂತ ಕೇಳ್ಬೋದು, 1 ಕಿಲೋಮೀಟ್ರಿಗೆ ಎಷ್ಟು ಡೆಕಾಮೀಟರ್ ಅಂತ ಕೇಳ್ಬೋದು, 1 ಕಿಲೋಮೀಟ್ರಿಗೆ ಎಷ್ಟು ಡೆಸಿಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್, ವಾಟ್ ಎವರ್ ಎನಿ ಟೈಪ್ ಆಫ್ ಕನ್ವರ್ಷನ್ಸು ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಸೊ ಅದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ದೀಸ್ ಕನ್ವರ್ಷನ್ಸ್ ಯು ಶುಡ್ ನೋ ವೆರಿ ಪ್ರಾಪರ್ಲಿ. ಇದು ಮೆಟ್ರಿಕ್ ಸಿಸ್ಟಮಲ್ಲಿ ಬರುವಂಥ ಯೂನಿಟ್ಸ್ ಮತ್ತು ಮೆಷರ್ಮೆಂಟ್ಸ್ ಮತ್ತು ಕನ್ವರ್ಷನ್ಸ್. ಸಿಮಿಲರ್ಲಿ ನೀವು ಬ್ರಿಟಿಷ್ ಸಿಸ್ಟಮಿಗೆ ಬರ್ತೀರಾ. ಸೊ ಬ್ರಿಟಿಷ್ ಸಿಸ್ಟಮಲ್ಲಿ ಇಲ್ಲಿ ನೋಡಿ, ನೀವು 1 ಫೀಟ್ ಅಥವಾ 1 ಅಡಿ ಅಂತ ಕರಿತೀರಾ ಕನ್ನಡದಲ್ಲಿ. 1 ಅಡಿ ಎಷ್ಟು ಇಂಚು ಅಂತ ಕೇಳಿದ್ರೆ ಏನು ಹೇಳ್ತೀರಾ ನೀವು? ಸೊ 1 ಫೀಟ್ ಈಕ್ವಲ್ ಟು 12 ಇಂಚಸ್ ಅಂತ ಕರಿತೀವಿ. 1 ಫೀಟ್ ಈಕ್ವಲ್ ಟು 12 ಇಂಚಸ್. ಸೊ 1 ಯಾರ್ಡ್ ಅಂತಂದರೆ 3 ಫೀಟ್ಸ್ ಅಥವಾ 3 ಫೂಟ್ ಅಥವಾ 3 ಫೀಟ್ಸ್ ಅಂತ ಕರಿತೀವಿ. 3 ಅಡಿ ಆಯಿತು ಅಂತಂದರೆ 1 ಯಾರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ 1760 ಯಾರ್ಡ್ಸ್ ಅಂದರೆ 1 ಮೈಲಿ ಅಂತ ಕರಿತಿದ್ರು. ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, 1 ಮೈಲಿ 2 ಮೈಲಿ ಅಂತ ಕರಿತಿದ್ರಲ್ಲ. ಸೊ ದಟ್ ಕೇಮ್ ಫ್ರಮ್ ಬ್ರಿಟಿಷ್ ಅಂತೇಳಿ. ಸೊ 1760 ಈಕ್ವಲ್ ಟು ಯಾರ್ಡ್ಸ್ ಈಕ್ವಲ್ ಟು 1 ಮೈಲ್ ಅಂತ ಕರಿತೀವಿ. ನೆಕ್ಸ್ಟ್ 6080 ಮೈಲಿ ಈಕ್ವಲ್ ಟು ಏನು? 1 ನಾಟಿಕಲ್ ಮೈಲ್ ಅಂತ ಕರಿತೀವಿ. ಸೊ ದಟ್ ಯು ಶುಡ್ ಮೆಮರೈಸ್. ಅದನ್ನು ನಾವು ಕಟ್ಕೋಬೇಕು. ನೆಕ್ಸ್ಟ್ 220 ಯಾರ್ಡ್ ಈಕ್ವಲ್ ಟು 1 ಫರ್ಲಾಂಗ್. 1 ಫರ್ಲಾಂಗ್ ಅಂತ ಹೇಳ್ತಾರೆ, ನೀವು ಕೇಳಿಸ್ಕೊಂಡಿರ್ಬೋದು. ಯು ಕ್ಯಾನ್ ಆಸ್ಕ್ ಯುವರ್ ಪೇರೆಂಟ್ಸ್ ಆರ್ ಯು ಕ್ಯಾನ್ ಆಸ್ಕ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್. ಸೊ 1 ಫರ್ಲಾಂಗ್ ಅಂದರೆ ಎಷ್ಟು ಅಂತಂದರೆ ಅವ್ರು ಹೇಳ್ತಾರೆ, ಇಲ್ಲಿಂದ ಅಲ್ಲಿಗೆ ಹೋದರೆ 1 ಫರ್ಲಾಂಗ್ ಅಂತ. ಸೊ ಲೈಕ್ ದಟ್ 1 ಫರ್ಲಾಂಗ್ ಈಕ್ವಲ್ ಟು 220 ಯಾರ್ಡ್. ನೆಕ್ಸ್ಟ್ 8 ಫರ್ಲಾಂಗ್ ಈಕ್ವಲ್ ಟು 1 ಮೈಲ್. 8 ಫರ್ಲಾಂಗ್ನ ನಾವು ಟ್ರಾವೆಲ್ ಮಾಡಿದ್ರೆ 1 ಮೈಲಿ ಆಗುತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಕನ್ವರ್ಷನ್ಸ್. ನೆಕ್ಸ್ಟ್ ಸೊ ಆಮೇಲೆ ಇನ್ನೂ ಕನ್ವರ್ಷನ್ಸ್ ಬರುತ್ತೆ ನಿಮಗೆ. ಇನ್ ಯುವರ್ ಫರ್ದರ್ ಕ್ಲಾಸಸ್ ವಿಲ್ ಬಿ ಲರ್ನಿಂಗ್. 1 ಫೀಟಿಗೆ 12 ಇಂಚಸ್ ಆದರೆ 1 ಇಂಚಿಗೆ ಎಷ್ಟು ಸೆಂಟಿಮೀಟರ್ ಅಂತ ಕೇಳ್ತಾನೆ. ಸೊ 2.54 ಸೆಂಟಿಮೀಟರ್. ಸೊ ದೋಸ್ ಕನ್ವರ್ಷನ್ಸ್ ಆಲ್ಸೋ ವಿಲ್ ಬಿ ಲರ್ನಿಂಗ್ ಇನ್ ಯುವರ್ ನೆಕ್ಸ್ಟ್ ಕ್ಲಾಸಸ್. ಸೊ ಇವಾಗ ಈ ಕನ್ವರ್ಷನ್ಸ್ನ ಜ್ಞಾಪಕ ಇಟ್ಕೊಳ್ಳಿ. ದಿಸ್ ಈಸ್ ಫಾರ್ ಲೀನಿಯರ್ ಮೆಷರ್ಮೆಂಟ್ಸ್. ಅಂದರೆ ಲೆಂತ್ ವೈಸ್ ಮೆಷರ್ ಮಾಡಬೇಕಾದ್ರೆ ನಾವು ಈ ಎಲ್ಲ ಯೂನಿಟ್ಸ್ನ ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ಯೂನಿಟ್ಸ್ ಆಫ್ ಏರಿಯಾ ಮೆಷರ್ಮೆಂಟ್ಸ್ ಅಂದರೆ 2 ಡೈಮೆನ್ಷನಲ್. ಸೊ ನಾವು ಲೀನಿಯರ್ ಅಂದರೆ ಸಿಂಗಲ್ ಡೈಮೆನ್ಷನ್ ಆಗುತ್ತೆ. 2 ಡೈಮೆನ್ಷನ್ಸ್ ಏರಿಯಾ. ನಾನೊಂದು ಎಕ್ಸಾಂಪಲ್ ಕೊಟ್ಟೆ. ಪ್ಲಾಸ್ಟಿಂಗ್ ಅಂತಂದರೆ ಏನು ಯೂನಿಟ್? 1 ಸ್ಕ್ವೇರ್ ಫೀಟ್, 1 ಸ್ಕ್ವೇರ್ ಮೀಟರ್, ಈ ಥರ 1 ಸ್ಕ್ವೇರ್ ಇಂಚ್, 1 ಸ್ಕ್ವೇರ್ mm ಲೈಕ್ ದಟ್. ಸೊ ಈ 2 ಡೈಮೆನ್ಷನಲ್ ಮೆಜರ್ಮೆಂಟಿಗೆ ನಾವು ಏರಿಯಾ ಮೆಜರ್ಮೆಂಟ್ಸ್ ಅಂತ ಕರಿತೀವಿ. ಅದರಲ್ಲಿ ಲುಕ್ ಅಟ್ ಹಿಯರ್. 100 ಸ್ಕ್ವೇರ್ mmಗೆ 1 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಕರಿತೀವಿ. ನೆಕ್ಸ್ಟ್ 100 ಸ್ಕ್ವೇರ್ ಸೆಂಟಿಮೀಟ್ರಿಗೆ 1 ಸ್ಕ್ವೇರ್ ಡೆಸಿಮೀಟರ್ ಅಂತ ಕರಿತೀವಿ. 100 ಸ್ಕ್ವೇರ್ ಡೆಸಿಮೀಟರ್ ಈಕ್ವಲ್ ಟು 1 ಸ್ಕ್ವೇರ್ ಮೀಟರ್. 100 ಸ್ಕ್ವೇರ್ ಮೀಟರ್ ಈಕ್ವಲ್ ಟು 1 ಡೆಕಾಮೀಟರ್. Similarly 100 square decameter equal to 1 hectometer and 100 square hectometer equal to 1 square kilometer. 1 square kilometer equal to how many square centimeter? You may get question. So ಅವಾಗ ಏನು ಮಾಡಬೇಕು ನಾವು? 1 square kilometer equal to 100 into 100 into 10 ಮಾಡಬೇಕಾಗುತ್ತೆ. So like that is the conversion. Similarly British system ಹೋದರೆ 1 square feet equal to ಹೆಂಗೆ ಇದು 144 ಹೆಂಗೆ ಬಂತು? 12 into 12 ಮಾಡಿದ್ರೆ 144 ಬರುತ್ತೆ. ಸೊ 144 ಸ್ಕ್ವೇರ್ ಇಂಚಸ್. ಸೊ 1 ಸ್ಕ್ವೇರ್ ಯಾರ್ಡ್ ಅಂತಂದರೆ 9 ಸ್ಕ್ವೇರ್ ಫೀಟ್. ಸೊ ನಾವು ಪ್ರೀವಿಯಸ್ಸಲ್ಲಿ ನೋಡಿದ್ವಲ್ಲ, 1 ಯಾರ್ಡ್ ಈಕ್ವಲ್ ಟು 3 ಫೀಟ್ ಅಂತೇಳಿ. ಸಿಮಿಲರ್ಲಿ 1 ಸ್ಕ್ವೇರ್ ಯಾರ್ಡ್ ಈಕ್ವಲ್ ಟು 3 into 3 ಅಂದರೆ 9 ಸ್ಕ್ವೇರ್ ಫೀಟ್. ಸೊ
ಸೊ 1 ಸ್ಕ್ವೇರ್ ರಾಡ್ ಅಂತ ಕರೀತಾರೆ, ದಟ್ ಈಸ್ ಈಕ್ವಲ್ ಟು 30.25 ಸ್ಕ್ವೇರ್ ಯಾರ್ಡ್. ಸೊ ಇದು ಒಂದು ಕನ್ವರ್ಷನ್. 1 acre ಈಕ್ವಲ್ ಟು 4 ರಾಡ್ಸ್ ಅಂತ ಕರೀತಾರೆ. ಸೊ 1 ಸ್ಕ್ವೇರ್ ಮೈಲ್ ಈಕ್ವಲ್ ಟು 640 acres. Similarly 1 acre ಈಕ್ವಲ್ ಟು 10 ಸ್ಕ್ವೇರ್ chains. So these are the different conversions. ಇನ್ನೂ ಡೀಟೇಲ್ ಆಗಿ you will be learning in your further classes. ಸೊ ಇದೆಲ್ಲ ಕನ್ವರ್ಷನ್ಸ್ ನಿಮಗೆ ಜ್ಞಾಪಕ ಇರಬೇಕಾಗುತ್ತೆ. ನೆಕ್ಸ್ಟ್ ವಾಲ್ಯೂಮ್ ಮೆಜರ್ಮೆಂಟ್ ಅಂದರೆ 3 ಡೈಮೆನ್ಷನಲ್ ಮೆಜರ್ಮೆಂಟ್ ಅಂತೇಳಿ. ಅಂದರೆ 1000 ಕ್ಯೂಬಿಕ್ ಈಕ್ವಲ್ ಟು 1 ಕ್ಯೂಬಿಕ್ ಸೆಂಟಿಮೀಟರ್. ಅಂದರೆ 1 ಸೆಂಟಿಮೀಟರ್ ಈಕ್ವಲ್ ಟು 10 ಅಲ್ಲ, 1 ಕ್ಯೂಬಿಕ್ ಸೆಂಟಿಮೀಟರ್ ಈಕ್ವಲ್ ಟು 10 × 10 × 10, ಅಂದರೆ 10 × 10 100, 100 × 10 1000, like that. 1 cubic centimeter equal to 1000 cubic mm. Similarly 1 cubic decimeter equals to 1000 cubic centimeter, 1 cubic meter equal to 1000 cubic decimeters. Correct. So these are the metric systems. Similarly 1 cubic foot equal to 1728, ಅಂದರೆ 12 × 12 × 12 ಮಾಡಿದ್ರೆ you will be getting 1728 cubic inches, and 1 cubic yard equal to 27 cubic feet. So these are the conversions of voluminous measurements. So 3 dimensional conversions ಬರುತ್ತೆ. Linear area ಅಂದರೆ that is 2 dimensional, and volume is 3 dimensions. Okay. So these are the units and conversions. Next angular measurements. ಇವಾಗೆಲ್ಲ ನಾವು ಡಿಸ್ಟೆನ್ಸ್ ಮೆಜರ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಆಂಗುಲರ್. 1 circumference equal to 360 degree, 1 degree equal to 60 minutes, and 1 minute equal to 60 seconds. ಇಲ್ಲಿ ನೋಡಿ ಡಿಗ್ರಿನ ನಾವು ಒಂದು ಸರ್ಕಲ್ ಹಾಕ್ತೀವಿ, ಯಾವುದೇ ಒಂದು ವ್ಯಾಲ್ಯೂನ ಬರೆದ್ಬಿಟ್ಟು 10 ಡಿಗ್ರಿ ಬರಬೇಕು ಅಂದರೆ 10 ಬರೆದ್ಬಿಟ್ಟು ಅದ್ರ ಮೇಲೆ ಒಂದು ಸ್ಮಾಲ್ ಸರ್ಕಲ್ ಹಾಕ್ತೀವಿ, ಅದನ್ನು ಡಿಗ್ರಿ ಅಂತ ಕರಿತೀವಿ. ಸೊ ಅದು 60 ಮಿನಿಟ್ಸ್ ಅಂತ, ಇದನ್ನು ಮಿನಿಟ್ಸ್ ಅಂತ ಯಾಕೆ ಕರಿತೀವಿ, 60 ಅಂತ ಬರೆದ್ಬಿಟ್ಟು ಅದ್ರ ಮೇಲೆ ಒಂದು ಸ್ಮಾಲ್ ಡಾಟ್, ಸ್ಮಾಲ್ ಆರ್ಕ್, ಒಂದು ಸ್ಮಾಲ್ ಲೈನ್ನ ಹೇಳಿದ್ರೆ ಅದನ್ನು ಮಿನಿಟ್ಸ್ ಅಂತ ಕರಿತೀವಿ. ಅದು 2 ಲೈನ್ನ ಹಾಕಿದ್ರೆ ಅದನ್ನ ಏನಂತ ಕರಿತೀವಿ, ಸೆಕೆಂಡ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನೋಡಿ 1 ಸರ್ಕಂಫರೆನ್ಸ್ ಈಕ್ವಲ್ ಟು 360 ಡಿಗ್ರಿ, 1 ಡಿಗ್ರಿಗೆ 60 ನಿಮಿಷ 60 ಮಿನಿಟ್ಸ್, 1 ಮಿನಿಟಿಗೆ 60 ಸೆಕೆಂಡ್ಸ್, ಜಸ್ಟ್ ಲೈಕ್ ಯುವರ್ ಕ್ಲಾಕ್. ಸೊ ನೀವು ಗಡಿಯಾರನ ಅಸ್ಯೂಮ್ ಮಾಡ್ಕೊಂಡ್ರೆ ನೀವು ಇದನ್ನು ಜ್ಞಾಪಕ ಇಟ್ಕೋಬೋದು. ಇದು ಸೆಕ್ಸಾಜೆಸಿಮಲ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಂಟೆಸಿಮಲ್ ಸಿಸ್ಟಮ್ ಅಂತ ಕರಿತೀವಿ. 1 ಸರ್ಕಂಫರೆನ್ಸ್ ಈಕ್ವಲ್ ಟು 400 ಗ್ರೇಡ್ಸ್, 1 ಡಿಗ್ರಿ ಈಕ್ವಲ್ ಟು 100 ಸೆಂಟಿಗ್ರೇಡ್, ಆ್ಯಂಡ್ 1 ಮಿನಿಟ್ ಈಕ್ವಲ್ ಟು 100 ಸೆಂಟಿಗ್ರೇಡ್ಸ್. ಸೊ ಸೆಂಟೆಸಿಮಲ್ಸ್ ಅಂದರೆ ನೀವು ಥರ್ಮೋಮೀಟ್ರಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಸೆಂಟಿಗ್ರೇಡ್ಸ್, ಗ್ರೇಡ್ಸ್ ಅಂತ. ಸೊ ದಟ್ ಈಸ್ ಸೆಂಟೆಸಿಮಲ್ ಸಿಸ್ಟಮ್. ಸೊ ಹವರ್ ಸಿಸ್ಟಮ್ 1 ಸರ್ಕಂಫರೆನ್ಸ್ ಈಕ್ವಲ್ ಟು 24 hours, 1 ಡಿಗ್ರಿ ಈಕ್ವಲ್ ಟು 60 minutes, ಆ್ಯಂಡ್ 1 minute ಈಕ್ವಲ್ ಟು 60 seconds. ಸೇಮ್ ಸೆಕ್ಸಾಜೆಸಿಮಲ್ ಆ್ಯಂಡ್ ಹವರ್ ಸಿಸ್ಟಮ್ ಸೇಮ್ ಇರುತ್ತೆ, ಬಟ್ ಅದರದ್ದು ಮೆನ್ಷನ್ ಮಾಡೋವಂಥದ್ದು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ 1 ಸರ್ಕಂಫರೆನ್ಸ್ 24 hours ಆಗುತ್ತೆ, ಇಲ್ಲಿ 1 ಸರ್ಕಂಫರೆನ್ಸ್ ಈಕ್ವಲ್ ಟು 360 ಡಿಗ್ರಿ ಆಗುತ್ತೆ. ಸೊ ಲೈಕ್ ದಟ್. ಸೊ ದೀಸ್ ಆರ್ ದಿ ಆಂಗುಲರ್ ಮೆಜರ್ಮೆಂಟ್ಸ್. ನೆಕ್ಸ್ಟ್ ಲೆಟ್ ಅಸ್ ಸಿ ಸಮ್ ಸಾಲ್ವ್ಡ್ ಪ್ರಾಬ್ಲಮ್ಸ್. ಕೆಲವು ಪ್ರಾಬ್ಲಮ್ಸ್ ನೋಡೋಣ. ಸಿಂಪಲ್, ವೆರಿ ಸಿಂಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಯು ಕ್ಯಾನ್ ರೆಫರ್ಸ್ ನಂಬರ್ ಆಫ್ ಟೆಕ್ಸ್ಟ್ ಬುಕ್ಸ್ ಇರುತ್ತೆ, ನಿಮ್ಗೆ ಅದನ್ನು ರೆಫರ್ ಮಾಡಿ. ಯು ಕ್ಯಾನ್ ಗೂಗಲ್ ಇಟ್, ಯು ವಿಲ್ ಗೆಟ್ ಆನ್ಲೈನ್ ಕ್ವಶನ್ಸ್ ಆಲ್ಸೋ. ಏನು ಮೊದಲನೇದು, ಫೈಂಡ್ ದ ಡಿಗ್ರಿ, ಮಿನಿಟ್ ಆ್ಯಂಡ್ ಸೆಕೆಂಡ್ ಫಾರ್ ದಿ ಗಿವನ್ ಲೀನಿಯರ್ ಮೆಜರ್ಮೆಂಟ್. ಸೊ ಒಂದು ಲೀನಿಯರ್ ಮೆಜರ್ಮೆಂಟ್ ಕೊಟ್ಬಿಡ್ತಾನೆ, ಅದರದ್ದು ಡಿಗ್ರಿ, ಮಿನಿಟ್ ಮತ್ತು ಸೆಕೆಂಡ್ ಅಂದರೆ ಕನ್ವರ್ಟ್ ಮಾಡೋದು. ಸೊ ಲೀನಿಯರ್ ಮೆಜರ್ಮೆಂಟಿಂದ ಆ್ಯಂಗುಲರ್ ಮೆಜರ್ಮೆಂಟ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ. ಫಾರ್ ಎಕ್ಸಾಂಪಲ್ ಎ 36.255833, ಇದು ಲೀನಿಯರ್ ಮೆಜರ್ಮೆಂಟ್. ಇದನ್ನು ಡಿಗ್ರಿ, ಮಿನಿಟ್ಸ್ ಮತ್ತು ಸೆಕೆಂಡ್ಸ್ ಹೇಗೆ ಕನ್ವರ್ಟ್ ಮಾಡೋದು. ಸೊ ಫಸ್ಟ್ ಏನು ಮಾಡ್ಬೇಕು ನಾವು, ಸಬ್ಸ್ಟ್ರಾಕ್ಟ್ ಔಟ್ ದಿ ಹೋಲ್ ನಂಬರ್ 36, ಅಂದರೆ 36.255833 ಮೈನಸ್ 36 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ, 0.255833. ಸೊ ಇದನ್ನು ಮೈನಸ್ ಮಾಡಿದ್ರೆ ನಮಗೆ 0.255833. ಸೊ ಅದನ್ನೇನು ಮಾಡಬೇಕು ನೆಕ್ಸ್ಟು, ದಟ್ ಈಸ್ ಈಕ್ವಲ್ ಟು 36 ಡಿಗ್ರಿ. ಯಾಕೆ ಇದನ್ನು 36 ಅಂತ ಬರುತ್ತಲ್ಲ ಹೋಲ್ ನಂಬರ್, ಅದನ್ನು 36 ಡಿಗ್ರಿ ಅಂತ ಕರಿತೀವಿ ಫಸ್ಟ್. ನೆಕ್ಸ್ಟ್ ಇಲ್ಲಿ ಉಳಿದಿರೋಂಥ 0.255833 ನಾವೇನು ಮಾಡಬೇಕು, 60 ಮಲ್ಟಿಪ್ಲೈ ಮಾಡಬೇಕು. ಯಾಕೆ ಅಂದರೆ ಈ ಡೆಸಿಮಲ್ ವ್ಯಾಲ್ಯೂ ಏನಿರುತ್ತಲ್ಲ ಇದನ್ನು ನಾವು ಮಿನಿಟ್ಸ್ ಮತ್ತು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 60 ಮಿನಿಟ್ಸ್ ತಾನೇ 1 ಡಿಗ್ರಿ ಅಂತ. ಸೊ 0.255833 ಮಿನಿಟ್ಸ್ ಅಂದರೆ ಇಂಟು 60, ದಟ್ ಈಸ್ ಈಕ್ವಲ್ ಟು 15.35. ಅದೇನಾಗುತ್ತೆ ನಮಗೆ 15.35 15ನ ಮೈನಸ್ ಮಾಡಿದ್ರೆ ನಮಗೆ 0.35. ಈ ಮೈನಸ್ ಮಾಡಿರೋಂಥ 15 ವ್ಯಾಲ್ಯೂ ನಮಗೇನಾಗುತ್ತೆ, 15 ಮಿನಿಟ್ಸ್ ಆಗುತ್ತೆ. 36 ಡಿಗ್ರಿ 15 ಮಿನಿಟ್ಸ್. ನೆಕ್ಸ್ಟ್ ಇಲ್ಲಿ ನಮಗೇನು ಉಳಿತು, 0.35 ಉಳಿತು, 0.35. ಸೊ ಆ 0.35ನ ಅಗೇನ್ ಇಟ್ ಇಸ್ ಟು ಬಿ ಮಲ್ಟಿಪ್ಲೈಡ್ ಬೈ 6. ಯಾಕೆ 60ಗೆ ಮಲ್ಟಿಪ್ಲೈ ಮಾಡ್ತೀವಿ, ಇಲ್ಲಿ ಡಿಗ್ರಿನ ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 60, ಇಲ್ಲಿ ಮಿನಿಟ್ಸ್ನ ಮತ್ತು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 60. ಸೊ ದಟ್ ಈಸ್ ಈಕ್ವಲ್ ಟು 0.35 into 60 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ, ದಟ್ ಈಸ್ ಈಕ್ವಲ್ ಟು 21, ದಟ್ ಈಸ್ 21 seconds. ಸೊ ಆನ್ಸರ್ ಈಸ್ 36 degree 15 minutes and 21 seconds. 36 degree 15 minutes and 21 seconds. So this is how you can convert
ಲೀನಿಯರ್ ಮೆಜರ್ಮೆಂಟ್ ಇಂಟು ಡಿಗ್ರಿ ಮಿನಿಟ್ ಆ್ಯಂಡ್ ಸೆಕೆಂಡ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ನ ಡಿಸ್ಕಸ್ ಮಾಡೋಣ. ಚೇಂಜ್ ದ ಫಾಲೋಯಿಂಗ್ ಲೆಂತ್ ಮೆಜರ್ಮೆಂಟ್ಸ್ ಟು ಯೂನಿಟ್ಸ್ ಶೋನ್ ಇನ್ ಬ್ರಾಕೆಟ್ಸ್. ಅಂದರೆ ಯಾವುದೋ ಒಂದು ವ್ಯಾಲ್ಯೂ ಕೊಟ್ಟಿದ್ದಾನೆ, ಅದ್ರ ಬ್ರಾಕೆಟಲ್ಲಿ ಯೂನಿಟ್ಸ್ನ ಕೊಟ್ಟಿದ್ದಾನೆ. ಸೊ ಕೊಟ್ಟಿರೋ ವ್ಯಾಲ್ಯೂನ ಆ ಬ್ರಾಕೆಟಲ್ಲಿ ಕೊಟ್ಟಿರೋಂಥ ಯೂನಿಟ್ಸ್ಗೆ ಕನ್ವರ್ಟ್ ಮಾಡಬೇಕು. ಮೊದಲನೇದು 3.6 ಮೀಟರ್ನ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡೋದು? 1 ಮೀಟ್ರ್ ಈಕ್ವಲ್ ಟು ಹೌ ಮೆನಿ ಸೆಂಟಿಮೀಟರ್? 100. ಅಂದರೆ 3.6 ಇಂಟು 100 ಮಾಡಿದ್ರೆ ನಮಗೆ ಸಿಗುತ್ತಲ್ಲ, ದಟ್ ಈಸ್ ಈಕ್ವಲ್ ಟು 360 ಸೆಂಟಿಮೀಟರ್ಸ್. ದಿಸ್ ಇಸ್ ಹೌ ಇಟ್ ಇಸ್ ಟು ಬಿ ಕನ್ವರ್ಟೆಡ್. 3.6 ಮೀಟ್ರ್ ಈಕ್ವಲ್ ಟು ಸೆಂಟಿಮೀಟರ್ ಅಂದರೆ 1 ಮೀಟ್ರಿಗೆ ಎಷ್ಟು ಸೆಂಟಿಮೀಟರ್? 100. ಸೊ 3.6ಗೆ 100ನ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 360 ಸೆಂಟಿಮೀಟರ್. ಸೊ ಯೂನಿಟ್ ನಮ್ಮದು ಬ್ರ್ಯಾಕೆಟಲ್ಲಿರುವಂಥ ಯೂನಿಟ್ಸ್ನ ಇಲ್ಲಿ ಹಾಕಬೇಕಾಗತ್ತೆ. ಸೊ ಇದು ಮೊದಲನೇ ಎಕ್ಸಾಂಪಲ್. ನೆಕ್ಸ್ಟ್ 4500 ಮೀಟರ್ ಈಕ್ವಲ್ ಟು ಹೌ ಮೆನಿ ಕಿಲೋಮೀಟರ್ಸ್ ಅಂತ ಕೇಳ್ತಾನೆ. ಸೊ 1 ಕಿಲೋಮೀಟ್ರಿಗೆ ಎಷ್ಟು ಮೀಟ್ರು? 1000 ಮೀಟ್ರ್. ಇದು ಹೇಗೆ ಅಂತಂದರೆ, ನೀವು ರನ್ನಿಂಗ್ ರೇಸ್ ಓಡಿರ್ತೀರ, 100 ಮೀಟರ್ ರನ್ನಿಂಗ್ ರೇಸ್, 200, 300, 400 ಮೀಟರ್ ರನ್ನಿಂಗ್ ರೇಸ್ ಓಡಿರ್ತೀರ. ಸೊ ಲೈಕ್ 100 ಮೀಟರ್ ಓಡಿದ ತಕ್ಷಣ 1 ಕಿಲೋಮೀಟರ್ ಅದು ನೋ. ಸೊ 1000 ಮೀಟ್ರ್ ರನ್ ಮಾಡಿದ್ರೆ 1 ಕಿಲೋಮೀಟರ್. ಸೊ 1 ಕಿಲೋಮೀಟರ್ ಈಕ್ವಲ್ ಟು ಹೌ ಮೆನಿ ಮೀಟರ್ಸ್? 1000 ಮೀಟರ್ಸ್. ಸೊ 4500 ಇಂಟು 1000 ಮಾಡಬೇಕಾ, ಡಿವೈಡ್ ಬೈ 1000 ಮಾಡಬೇಕಾ? ಅದನ್ನು ಡಿವೈಡೆಡ್ ಬೈ 1000 ಮಾಡಬೇಕು. ಸೊ 4500 ಡಿವೈಡ್ ಬೈ 1000 ಮಾಡಿದ್ರೆ ವಿಲ್ ಗೆಟ್ 4.5 ಕಿಲೋಮೀಟರ್. ಸೊ ದಿಸ್ ಈಸ್ ಹೌ ಇಟ್ ಈಸ್ ಟು ಬಿ ಕನ್ವರ್ಟೆಡ್. ನೆಕ್ಸ್ಟ್, ಸೊ 55 ಮೀಟರ್ಸು ಎಷ್ಟು ಕಿಲೋಮೀಟರ್ ಆಗುತ್ತೆ? ಸೊ 55 ಮೀಟರ್ಸ್ಗೆ ಡಿವೈಡ್ ಬೈ 1000 ಮಾಡಿದ್ರೆ, ಯಾಕೆ? ಬಿಕಾಸ್ 1 ಕಿಲೋಮೀಟರ್ ಈಕ್ವಲ್ 1000 ಮೀಟರ್, 55 ಡಿವೈಡ್ ಬೈ 1000 ಈಕ್ವಲ್ ಟು 0.055 ಕಿಲೋಮೀಟರ್ಸ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಇಸ್ ಟು ಬಿ ಕನ್ವರ್ಟೆಡ್. ನೆಕ್ಸ್ಟ್ 0.325 ಕಿಲೋಮೀಟರ್ ಈಕ್ವಲ್ ಟು ಹೌ ಮೆನಿ ಮಿಲಿಮೀಟರ್? 1 ಕಿಲೋಮೀಟ್ರಿಗೆ ಎಷ್ಟು ಮಿಲಿಮೀಟರ್ ಅಂತ ನಾವು ಜ್ಞಾಪಕ ಇಟ್ಕೋಬೇಕು. 1 ಕಿಲೋಮೀಟ್ರಿಗೆ 1000 ಮೀಟರ್ಸ್ ಅಂದರೆ ದಿಸ್ 1000 ಇಸ್ ಟು ಬಿ ಮಲ್ಟಿಪ್ಲೈಡ್. ನೆಕ್ಸ್ಟ್ 1 ಮೀಟ್ರಿಗೆ ಹೌ ಮೆನಿ ಮಿಲಿಮೀಟರ್? 1000 ಮಿಲಿಮೀಟರ್. ಕರೆಕ್ಟ್. ಸೊ 1000 ಇಂಟು 1000. ಸೊ ಅದನ್ನು ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 325,000 ಮಿಲಿಮೀಟರ್ಸ್. 0.325 ಕಿಲೋಮೀಟರ್ ಅಂದರೆ 325,000 ಮಿಲಿಮೀಟರ್. ಸೊ ಇದೊಂದು ಪ್ರಾಬ್ಲಮ್. ಈ ಥರ ಕನ್ವರ್ಷನ್ಸು ವಿಲ್ ಗೆಟ್ ಇನ್ ಅವರ್ ಸ್ಟಡಿ ಮೆಟೀರಿಯಲ್ ಆಲ್ಸೋ. ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ವಿಲ್ ಕಮ್ ಟು ದ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಸೆಷನ್, ದಟ್ ಈಸ್ ಸರ್ವೇಯಿಂಗ್ ಎರರ್ಸ್. ಏನು ಎರರ್ಸ್ ಮಾಡ್ತೀವಿ, ಏನು ಮಿಸ್ಟೇಕ್ ಮಾಡ್ತೀವಿ ನಾವು ಸರ್ವೆ ಮಾಡಬೇಕಾದ್ರೆ ಅಂತೇಳಿ. ಸೊ ಎರರ್ಸ್ ನಾವು ಎಲ್ಲರೂ ಮಾಡೇ ಮಾಡ್ತೀವಿ. ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಡೆಫಿನೆಟ್ಲಿ ವಿಲ್ ಬಿ ಡೂಯಿಂಗ್. ಕೆಲವು ಎರರ್ಸ್ ನಾವು ನಾವಾಗೇ ಮಾಡ್ತೀವಿ, ಕೆಲವು ಇನ್ಸ್ಟ್ರೂಮೆಂಟಿಂದ ಆಗುತ್ತೆ, ಕೆಲವು ವೆದರ್ ಪ್ರಾಬ್ಲಮಿಂದ ಆಗುತ್ತೆ. ಈ ಥರ ದೇರ್ ಆರ್ ಸೋ ಮೆನಿ ಎರರ್ಸ್. ಅದೇನು ಇನ್ಸ್ಟ್ರೂಮೆಂಟಲ್ ಎರರ್ ಅಂತ. ಮೊದಲನೇದು ಸರ್ವೇಯಿಂಗ್ ಎರರ್ ಮೇ ಅರೈಸ್ ಡ್ಯೂ ಟು ಇಂಪರ್ಫೆಕ್ಷನ್ ಆರ್ ಫಾಲ್ಟಿ ಅಡ್ಜಸ್ಟ್ಮೆಂಟ್ ಆಫ್ ದ ಇನ್ಸ್ಟ್ರೂಮೆಂಟ್ ವಿತ್ ವಿಚ್ ಮೆಜರ್ಮೆಂಟ್ ಈಸ್ ಬೀನ್ ಟೇಕನ್. ಅಂದರೆ ಇನ್ಸ್ಟ್ರೂಮೆಂಟ್ನ ನಾವು ಯೂಸ್ ಮಾಡಬೇಕಾದ್ರೆ ಏನಾದರೂ ಒಂದು ಫಾಲ್ಟ್ ಮಾಡಿದ್ವಿ, ಏನೋ ಮಿಸ್ಟೇಕ್ ಮಾಡಿದ್ವಿ ಅಂತಂದರೆ, ಇನ್ಸ್ಟ್ರೂಮೆಂಟಲ್ಲಿ ಏನಾದರೂ ತಪ್ಪಿದೆ ಅಂದರೆ ಅದನ್ನು ಇನ್ಸ್ಟ್ರೂಮೆಂಟಲ್ ಎರರ್ ಅಂತ ಕರಿತೀವಿ. ಪರ್ಸನಲ್ ಎರರ್ ಮೇ ಆಲ್ಸೋ ಅರೈಸ್ ಡ್ಯೂ ಟು ವಾಂಟ್ ಆಫ್ ಪರ್ಫೆಕ್ಷನ್ ಆಫ್ ಹ್ಯೂಮನ್ ಸೈಡ್ ಇನ್ ಅಬ್ಸರ್ವಿಂಗ್ ಆ್ಯಂಡ್ ಫಾರ್ ಟಚ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇನ್ಸ್ಟ್ರೂಮೆಂಟ್. ಒಂದು ಇನ್ಸ್ಟ್ರೂಮೆಂಟ್ನ ಸೆಟಪ್ ಮಾಡಿರ್ತೀರ, ಅದನ್ನೇನೋ ಸ್ವಲ್ಪ ಡಿಸ್ಟರ್ಬ್ ಮಾಡಿಬಿಡ್ತೀರ, ಆವಾಗ ನಾವು ಪರ್ಸ್ನಲ್ ಎರರ್ ಅಂದರೆ ನಾವು ಪರ್ಸ್ನಲಿ ಮಾಡಿರ್ತೀವಿ. ಅಥವಾ ನಾವು ಅಬ್ಸರ್ವ್ ಮಾಡಬೇಕಾದ್ರೆ ನಮಗೆ 66 ಡಿಗ್ರಿ 20 ಮಿನಿಟ್ಸ್ 20 ಸೆಕೆಂಡ್ಸ್ ಇರೋದು ನಮಗೆ 65 ಡಿಗ್ರಿ 0 ಮಿನಿಟ್ಸ್ 0 ಸೆಕೆಂಡ್ಸ್ ಅಂತ. ಅದು ಪರ್ಸ್ನಲ್, ನಮ್ಮ ಐಸೈಟ್ ಏನೋ ಪ್ರಾಬ್ಲಮ್ ಇದೆ, ಲೈಕ್ ದಟ್. ಸೊ ಪರ್ಸ್ನಲ್ ಎರರ್. ನೆಕ್ಸ್ಟ್ ನ್ಯಾಚುರಲ್ ಎರರ್. ಏನು ನ್ಯಾಚುರಲ್ ಎರರ್ ಅಂದರೆ, ಎರರ್ ಇನ್ ಸರ್ವೇಯಿಂಗ್ ಮೇ ಆಲ್ಸೋ ಬಿ ಡ್ಯೂ ಟು ವೇರಿಯೇಷನ್ಸ್ ಇನ್ ನ್ಯಾಚುರಲ್ ಫೆನಾಮಿನಾ ಸಚ್ ಆಸ್ ಟೆಂಪರೇಚರ್, ಹ್ಯೂಮಿಡಿಟಿ, ಗ್ರಾವಿಟಿ, ವಿಂಡ್, ರಿಫ್ರಾಕ್ಷನ್, ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್. ಸೊ ಸನ್ಲೈಟ್ ಆಗಿರ್ಬೋದು, ಈ ಥರ ಹೀಟ್ ಆಗಿರ್ಬೋದು, ಈ ಥರ. ಸೊ ದೇರ್ ಆರ್ ನ್ಯಾಚುರಲ್ ಎರರ್ಸ್. ಅದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಮಳೆ ಬಂತು, ಸೊ ಇಟ್ ಇಸ್ ಅ ನ್ಯಾಚುರಲ್ ಎರರ್. ತುಂಬ ಬಿಸಿಲಿತ್ತು, ಇಟ್ ಇಸ್ ಅ ನ್ಯಾಚುರಲ್ ಎರರ್. ಟೆಂಪರೇಚರ್ ಪ್ರಾಬ್ಲಮ್ ಆಯಿತು, ಗ್ರಾವಿಟಿ ಪ್ರಾಬ್ಲಮ್ ಆಯಿತು, ಹ್ಯೂಮಿಡಿಟಿ ಇತ್ತು. ಸೊ ದೀಸ್ ಆರ್ ದಿ ನ್ಯಾಚುರಲ್ ಎರರ್ಸ್. ಸೊ ದೀಸ್ ಆರ್ ದಿ ನೆಕ್ಸ್ಟ್ ಆರ್ಡಿನರಿ ಎರರ್ಸ್ ಇನ್ ಸರ್ವೆ ಮೀಟ್ ವಿತ್ ಆಲ್ ದ ಕ್ಲಾಸಸ್ ಆಫ್ ಸರ್ವೆ ವಿಚ್ ಮೇ ಬಿ ಕ್ಲಾಸಿಫೈಡ್ ಆಸ್ ಮಿಸ್ಟೇಕ್ಸ್ ಅಂತ ಕರಿತೀವಿ. ಅದು ಏನೇನು ಮಿಸ್ಟೇಕ್ ಮಾಡ್ತೀವಿ ನಾವು? ಮಿಸ್ಟೇಕ್ಸ್ ಆರ್ ದಿ ಎರರ್ಸ್ ವಿಚ್ ಅರೈಸ್ ಫ್ರಮ್ inattention, inexperience, carelessness and poor judgment or confusion in the mind of the observer. They do not follow any mathematical rule, that is law of probability, and may be large or small, positive or negative. ಮಿಸ್ಟೇಕ್ಸ್ ಅಂತಂದ್ರೇನು? ಪರ್ಪಸ್ಫುಲಿ ಮಾಡೋವಂಥದ್ದು. ಅಂದರೆ ನಮಗೆ ಗೊತ್ತಿರುತ್ತೆ, ನಾವು ಕೇರ್ಲೆಸ್ ಆಗಿ ಮಾಡೋವಂಥದ್ದು, ಅಥವಾ ನಮಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಈ ಥರ ಮಿಸ್ಟೇಕ್ಸ್ ಆಗುತ್ತೆ. ಅಥವಾ ನಾವು ಅಟೆನ್ಷನ್ ಕೊಡೋಲ್ಲ, ಏನೋ ಸರ್ವೆ ವರ್ಕ್ ಮಾಡ್ತಿರ್ತೀವಿ, ಬೇರೆ ಯಾವುದೋ ಕಡೆ ಗಮನ ಇರುತ್ತೆ. ಸೊ ಈ ಥರ. ಅಥವಾ ಕನ್ಫ್ಯೂಷನ್ ಆಗುತ್ತೆ. ಸೊ ದೀಸ್ ಆರ್ ನೋನ್ ಆಸ್ ಮಿಸ್ಟೇಕ್ಸ್. ಏನು ಮಿಸ್ಟೇಕ್ಸ್ ಮಾಡ್ತೀವಿ ನಾವು? erroneous recording. Example, writing 69 in place of 96. 96 ಅಂತ ಬರೀಬೇಕಾಗಿರುತ್ತೆ. ನಾವು ಎಲ್ಲೋ ಗಮನ ಇಟ್ಬಿಟ್ಟು ಏನು ಮಾಡ್ತೀವಿ ನಾವು? 69 ಅಂತ ಬರಬೇಕು. ಇಟ್ ಈಸ್ ಅನ್ ಮಿಸ್ಟೇಕ್. ನೆಕ್ಸ್ಟ್ ಕೌಂಟಿಂಗ್ 8 ಔಟ್ ಆಫ್ 3. ಅಂದರೆ 3 ಕೌಂಟ್ ಇರುತ್ತೆ, 8 ಅಂತ ಬರ್ಬಿಡ್ತೀವಿ. ಅಂದರೆ ನಾವು ಸೊ
ಸೊ 3 ಅಷ್ಟೇ ಮಾಡಬೇಕಾಗಿರುತ್ತೆ, 5, 6, 7, 8 ಅಂತೇಳಿ ಕೌಂಟ್ ಮಾಡ್ಬಿಡ್ತೀವಿ. ನೆಕ್ಸ್ಟ್ ಫರ್ಗೆಟಿಂಗ್ 1 ಚೈನ್ ಲೆಂತ್. ಸೊ ಚೈನ್ ಲೆಂತ್ನ ಮೆಜರ್ ಮಾಡ್ತಾ ಇರ್ತೀವಿ, 10 ಚೈನ್ ಲೆಂತ್ ಆಗಿರುತ್ತೆ, 9 ಅಂತ ನೋಟ್ ಮಾಡ್ಕೊಬೇಕು, ಅಂದರೆ ಮರ್ತೋಗೋಂಥದ್ದು. ಮೇಕಿಂಗ್ ಮಿಸ್ಟೇಕ್ಸ್ ಇನ್ ಯೂಸಿಂಗ್ ಎ ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಕಾದ್ರೆ ಮಿಸ್ಟೇಕ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಮಿಸ್ಟೇಕ್. ನೆಕ್ಸ್ಟ್ ಸಿಸ್ಟಮ್ಯಾಟಿಕ್ ಆರ್ ಕ್ಯುಮುಲೇಟಿವ್ ಎರರ್ಸ್. ಏನು ಸಿಸ್ಟಮ್ಯಾಟಿಕ್ ಎರರ್ ಆಲ್ವೇಸ್ ಫಾಲೋ ಸಮ್ ಡಿಫ್ರೆಂಟ್ ಮ್ಯಾಥಮೆಟಿಕಲ್ ಆರ್ ಫಿಸಿಕಲ್ ಲಾ ಆ್ಯಂಡ್ ಕರೆಕ್ಷನ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಆ್ಯಂಡ್ ಅಪ್ಲೈಡ್. ಸೊ ಏನೇನು ಸಿಸ್ಟಮ್ಯಾಟಿಕ್ ಎರರ್ಸ್ ಅಂತಂದರೆ ವೇರಿಯೇಷನ್ಸ್ ಆಫ್ ಟೆಂಪ್ರೇಚರ್, ಹ್ಯೂಮಿಡಿಟಿ, ಪ್ರೆಷರ್, ಕರೆಂಟ್ ವೆಲಾಸಿಟಿ, ಕರ್ವೇಚರ್, ರಿಫ್ರಾಕ್ಷನ್ ಎಕ್ಸೆಟ್ರಾ. ಸೊ ಇದೆಲ್ಲ ಸಿಸ್ಟಮ್ಯಾಟಿಕ್ ಎರರ್ಸ್. ಅಂದರೆ ನಾವು ನ್ಯಾಚುರಲ್ ಎರರ್ಸ್ ಅಂತ ಏನು ಕರೆದಲ್ಲ, ಸೊ ದೋಸ್ ಆರ್ ಆಲ್ಸೋ ನೋನ್ ಆಸ್ ಸಿಸ್ಟಮ್ಯಾಟಿಕ್ ಎರರ್ಸ್. ಸೊ ಫಾಲ್ಟಿ ಸೆಟ್ಟಿಂಗ್ ಆರ್ ಇಂಪ್ರಾಪರ್ ಅರ್ಲಿಂಗ್ ಆಫ್ ಎನಿ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಪರ್ಸನಲ್ ವಿಷನ್ ಆಫ್ ಅನ್ ಇಂಡಿವಿಜುವಲ್. ನಾನು ಹೇಳಿದೆ, ಸೊ ನಾವು ಈಗ ಕಣ್ಣು ಪ್ರಾಬ್ಲಮ್ ಇತ್ತು, ಸೈಟ್ ಪ್ರಾಬ್ಲಮ್ ಇತ್ತು, ಸೊ ದಟ್ ಈಸ್ ಸಿಸ್ಟಮ್ಯಾಟಿಕ್ ಎರರ್. ಅಥವಾ ನೀವು ಯಾವುದೋ ಒಂದು ಮೆಟಾಲಿಕ್ ಚೈನ್ನ ವೇರ್ ಮಾಡಿದ್ವಿ, ಮೆಟಾಲಿಕ್ ವಾಚ್ನ ವೇರ್ ಮಾಡಿದ್ವಿ, ಒಂದು ರಿಂಗ್ನ ವೇರ್ ಮಾಡಿದ್ವಿ. ಸೊ ನಾವು ಈ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿರೋವಂಥದ್ದು ಮ್ಯಾಗ್ನೆಟಿಕ್ ಆಗಿರುತ್ತೆ. ಸೊ ಮ್ಯಾಗ್ನೆಟಿಕ್ ಆಬ್ಜೆಕ್ಟ್ ಇರುತ್ತೆ, ಅದೇನು ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಇನ್ಸ್ಟ್ರೂಮೆಂಟು ಡಿಫ್ರೆಂಟ್ ಎರರ್ಸ್ನ ತೋರಿಸೋಂಥ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಆಕ್ಸಿಡೆಂಟಲ್ ಎರರ್. ಅಂತ ಆಕ್ಸಿಡೆಂಟ್ ಅಂದರೆ ಬೈ ಮಿಸ್ ಆಗಿ ಗೊತ್ತಿಲ್ಲದಂಗೆ. ಸರ್ವೇಯಿಂಗ್ ಎರರ್ಸ್ ಕ್ಯಾನ್ ಅಕರ್ ಡ್ಯೂ ಟು unavoidable circumstances like variations in atmospheric condition which are entirely beyond the control of an observer. Errors in surveying due to imperfection of measuring instruments and even imperfection of eyesight fall in this category. They may be positive and they may change sign. They cannot be accounted for. ಅಂದರೆ ಆಕ್ಸಿಡೆಂಟಾಗಿ ಆಗುವಂಥದ್ದು. ಸೊ ನಾವು ಬೇಕು ಅಂತ ಮಾಡೋದಿಲ್ಲ, ಸೊ ಬೈ ಮಿಸ್ಸಾಗಿ ಆಗ್ಬಿಡುತ್ತೆ. ಸೊ ದೋಸ್ ಆರ್ ನೋನ್ ಆಸ್ ಆಕ್ಸಿಡೆಂಟಲ್ ಎರರ್ಸ್. ಸೊ ಇನ್ನು ನೀವು ಚೈನ್ ಸರ್ವೇಯಿಂಗ್ ಹೋದರೆ ಅಲ್ಲಿ ಎರರ್ಸ್ ಏನೇನು ಮಾಡ್ತೀವಿ ಅಂತೇಳಿ ನಾವು ಸ್ಟಡಿ ಮಾಡ್ತೀವಿ. ಕಾಂಪಾಸ್ಗೆ ಹೋದರೆ ಅಲ್ಲಿ ಏನೇನು ಸ್ಟಡಿ ಮಾಡ್ತೀವಿ. ಈ ಥರ ಡಿಫ್ರೆಂಟ್ ಟೈಪ್ಸ್ ಹೋದಾಗ ವಿಲ್ ಗೋಯಿಂಗ್ ಟು ಸ್ಟಡಿ ಡಿಫ್ರೆಂಟ್ ಎರರ್ಸ್. ಅದೇನು ಅಂತ ನೀವು ಫ್ಯೂಚರ್ ಕ್ಲಾಸಸಲ್ಲಿ ನೋಡೋಣ. ಸೊ ಐ ಹೋಪ್ ವಿ ಆರ್ ಅಟ್ ದಿ ಎಂಡ್ ಆಫ್ ದಿಸ್ ಸೆಷನ್ ಆ್ಯಂಡ್ ಆಲ್ಸೋ ಎಂಡ್ ಆಫ್ ದಿಸ್ ಯೂನಿಟ್. ಸೊ ಈ ಯೂನಿಟ್ನ ಕಂಪ್ಲೀಟ್ ಕಂಟೆಂಟ್ ಮುಗಿತಾ ಬಂತು. ಸೊ ಈ ಯೂನಿಟ್ ಮುಗಿಸ್ಲಿಕ್ಕೆ ನಾವು ಐ ಹ್ಯಾವ್ ರೆಫರ್ಡ್ ದೀಸ್ ಟೆಕ್ಸ್ಟ್ ಬುಕ್ಸ್. ಯು ಕ್ಯಾನ್ ಆಲ್ಸೋ ರೆಫರ್ ದೀಸ್ ಟೆಕ್ಸ್ಟ್ ಬುಕ್ಸ್ ಆರ್ ಆಲ್ಸೋ ಅದರ್ ಟೆಕ್ಸ್ಟ್ ಬುಕ್ಸ್ ಆಲ್ಸೋ. ಸೊ ಸರ್ವೇಯಿಂಗ್ ಬೈ ಪುನ್ಮಿಯಾ, ಕಾನಿಟ್ಕರ್, ಎಸ್ ಬಾವಿಕಟ್ಟಿ ಆ್ಯಂಡ್ ದುಗ್ಗಲ್, ಈ ಥರ ಡಿಫ್ರೆಂಟ್ ಆಥರ್ಸ್ ಇರುತ್ತೆ. ಸೊ ಇದನ್ನು ನೀವು ರೆಫರ್ ಮಾಡಬಹುದು. ಆ್ಯಂಡ್ ದ ಕಂಟೆಂಟ್ ಡೆವಲಪ್ಮೆಂಟಿಗೆ ನಾವು ಇಬ್ಬರು ಇದ್ದೀವಿ ನಮ್ಮ ಟೀಮಲ್ಲಿ, ಸ್ವಲ್ಪ ಅನಿಲ್ ಕುಮಾರ್ BS ಆ್ಯಂಡ್ ಆಲ್ಸೋ ಮಿಸ್ಟರ್ ಮೊಹಮ್ಮದ್ ಅಬೀದುಲ್ಲಾ. ಸೊ ಈ ಒಂದು ಟೀಮಿಂದ ನಮ್ಮ ಫಸ್ಟ್ ಯೂನಿಟ್ ಮುಗಿಯುತ್ತೆ. ಸೊ ನಮ್ಮ ಸೆಕೆಂಡ್ ಯೂನಿಟ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಎವ್ರಿವನ್.